ಓ, ಎಲ್ರಿಗೂ ನಮಸ್ತೆ ಮಕ್ಕಳ. ಸೊ ಇಂದಿನ ತರಗತಿಯಲ್ಲಿ ನಾವು ಆನ್ಲೈನ್ ಫಸ್ಟ್ ಕ್ಲಾಸ್ ಅಲ್ಲಿ ನಾವು ಮೋಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ. ಸೊ ಮೋಷನ್ ಅನ್ನೋದ್ರ ಬಗ್ಗೆ ನಾವು ಯಾವ್ದೆಲ್ಲ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಮೋಷನ್ ಅಂದ್ರೆ ಏನು, ಮತ್ತೆ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಸ್ಪೀಡು, ವೆಲಾಸಿಟಿ, ಆಕ್ಸಿಲರೇಷನ್, ಹಾಗೆ ಆವರೇಜ್ ಸ್ಪೀಡು, ಆವರೇಜ್ ವೆಲಾಸಿಟಿ ಬಗ್ಗೆ ತಿಳ್ಕೊಂಡಿದ್ವಿ. ನಂತರ ಟೈಪ್ಸ್ ಆಫ್ ಮೋಷನ್ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಮೇನ್ ಇಂಪಾರ್ಟೆಂಟ್ ಏನಂತ ಯಾವ್ದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಂತಂದ್ರೆ ನಾವು ಡಿಸ್ಟೆನ್ಸ್ ಮತ್ತೆ ಟೈಮ್ ಗ್ರಾಫ್ ಬಗ್ಗೆ ತಿಳ್ಕೊಂಡಿದ್ವಿ, ಹಾಗೆ ವೆಲಾಸಿಟಿ ಮತ್ತೆ ಟೈಮ್ ಗ್ರಾಫ್ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಅದ್ರ ಬೇಸಿಸ್ ಮೇಲೆ ತುಂಬಾ ಪ್ರಾಬ್ಲಮ್ಸ್ ನ ಕೂಡ ಸಾಲ್ವ್ ಮಾಡಿದ್ವಿ ಅಲ್ವಾ. ಸೊ ಜೊತೆಗೆ ನಾನು ಹೇಳಿದ್ದೆ ಅದೇ ಮೋಷನ್ ರಿಲೇಟೆಡ್ ಟಾಪಿಕ್ಸ್ ಮೇಲೆ ವಿಡಿಯೋಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಯೂಟ್ಯೂಬ್ ಚಾನಲ್ಗೆ ಅಂತ ಕೂಡ ಇನ್ಫಾರ್ಮ್ ಮಾಡಿದ್ದೆ. ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ನ ನೋಡಿದೀರಾ ಅಂತ ಭಾವಿಸ್ತಾ, ಹಾಗೆ ಪ್ರೀವಿಯಸ್ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ನೆಕ್ಸ್ಟ್ ಅದನ್ನೇ ಮೋಷನ್ ಕಾನ್ಸೆಪ್ಟ್ ಏನ್ ಪ್ರಾಬ್ಲಮ್ಸ್ ನ ಮಾಡ್ತಿದ್ವಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ಯಾವ್ದ್ರ ಬಗ್ಗೆ ಇದೆ ಅಂದ್ರೆ, ಸ್ಟಡಿ ದ ಫಾಲೋಯಿಂಗ್ ವೆಲಾಸಿಟಿ ದ ಟೈಮ್ ಗ್ರಾಫ್ ಡಿಟರ್ಮೈನ್ ದ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಿಸ್ಟೆನ್ಸ್ ಇನ್ ದ ಟೈಮ್ ಇಂಟರ್ವಲ್ t = 0 to t = 12 ಸೆಕೆಂಡ್ ಅಂತ ಇದೆ. ಹಾಗೆ ನಮಗೆ ಇಲ್ಲಿ ಯಾವ ಗ್ರಾಫ್ ಕೊಟ್ಟಿದ್ದಾರೆ, ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್ ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದ್ರಲ್ಲಿ ನಾವೇನ ಡಿಟರ್ಮೈನ್ ಮಾಡ್ಬೇಕು ಅಂತ ಹೇಳಿದರೆ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಗೆ ಟೈಮ್ ಇಂಟರ್ವಲ್ ಕೂಡ ಕೊಟ್ಟಿದ್ದಾರೆ, t = 0 to t = 12 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈಗ ನಾವು ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೀನಿ. ನಮ್ಗೆ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ನಾವು ಫಸ್ಟ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಏನ್ ಎಲ್ಲ ಶೇಪ್ಸ್ ಕಾಣಿಸ್ತಿದೆ ಅಲ್ವಾ, ನಮ್ಗೆ ಈ ಗ್ರಾಫ್ ಇಲ್ಲಿ ಒಂದಾಗಿರ್ಬೋದು, ಇದಿಷ್ಟ ಆಗಿರ್ಬೋದು. ಸೊ ಇಷ್ಟ್ರದ್ದು ನಾವೇನ್ ಮಾಡ್ಬೇಕು, ಏರಿಯಾನ ಫೈಂಡ್ ಔಟ್ ಮಾಡ್ಬೇಕು. ಏರಿಯಾನ ಫೈಂಡ್ ಔಟ್ ಮಾಡಿ ನಾವು ಸಮ್ ಮಾಡಿದ್ರೆ ನಮ್ಗೆ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ ನಾನು ಈ ಪ್ರೀವಿಯಸ್ ಕ್ಲಾಸಸ್ ಅಲ್ಲೇ ಹೇಳಿದ್ದೆ. ಸೊ ಈ ಕ್ಲಾಸ್ ಅಲ್ಲೂ ನಾವೇನ್ ಮಾಡ್ಬೇಕು, ಗ್ರಾಫ್ ಕೊಟ್ಟಿದ್ದಾರೆ ನಮಗೆ, ಈ ಗ್ರಾಫ್ ಅಲ್ಲಿ ನಾವು ಏರಿಯಾನ ಫೈಂಡ್ ಔಟ್ ಮಾಡಿ ನಂತರ ನಾವು ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ನಾನು ಇಷ್ಟು ಏನ್ ಮಾರ್ಕ್ ಮಾಡಿದೀನಿ ಆ ಪಾರ್ಟ್ ನಾನು A1 ಅಂತ ತಗೋತೀನಿ, ಅಂದ್ರೆ ಏರಿಯಾ 1. ಸೊ ಈ ಪಾರ್ಟ್ ನಾನು A2 ಅಂತ ಕನ್ಸಿಡರ್ ಮಾಡ್ತೀನಿ, ಆಯ್ತಾ. ಸೊ A1 A2 ಅಂತ ತಗೊಂಡೆ. ಈ A1 ಅಲ್ಲಿ ಏನಾಗಿದೆ ಅಂದ್ರೆ, ಫಸ್ಟ್ ಇಲ್ಲಿ ಎಲ್ಲಾ ತರ ಶೇಪ್ಸ್ ಇದೆ ಅಲ್ವಾ. ಫಸ್ಟ್ 1 2 3 4 ಅಂತ ಹಾಕೊಂಡಿದೀನಿ, ಅಥವಾ A1 A2 A3 A4 ಅಂತ ಹಾಕೊಂಡು ಇದನ್ನ ಏರಿಯಾ ಅಂತ ಹಾಕೊಂಡ್ರು ಆಗುತ್ತೆ. ಸೊ ಫಸ್ಟ್ ಅಂತ ಬಂದಿರೋದ್ರಲ್ಲಿ ಯಾವ ಶೇಪ್ ಇದೆ, ನಮಗೆ ಟ್ರಯಾಂಗಲ್ ಇದೆ, ನೆಕ್ಸ್ಟ್ ರೆಕ್ಟಾಂಗಲ್, ನೆಕ್ಸ್ಟ್ 3 ಅಂತ ಹಾಕೊಂಡಿದೀನಿ ಅಲ್ವಾ, ಅಲ್ಲಿ ಯಾವ ಶೇಪ್ ಇದೆ. ಸೊ ಇದು ಟ್ರಯಾಂಗಲ್ ಆಯ್ತು, ಇಲ್ಲಿ ರೆಕ್ಟಾಂಗಲ್ ಇದೆ, ಇಲ್ಲಿ ಟ್ರಪೀಸಿಯಂ ಇದೆ. ಸೊ ಟ್ರಪೀಸಿಯಂದು ಕೂಡ ನಮಗೆ ಏರಿಯಾ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಗೊತ್ತಿದೆ. ಆ ಫಾರ್ಮುಲಾನ ಅಪ್ಲೈ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಅದನ್ನು ಸಮ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ 4th ಒನ್ ಅಲ್ಲಿ ನಮ್ಗೆ ಟ್ರಯಾಂಗಲ್ ಇದೆ. ಅಗೈನ್ A2 ಬಂದಾಗ್ಲೂ ಅಷ್ಟೇ, ಇಲ್ಲಿ ಒಂದು ಫಸ್ಟ್ 5 6 7 ಅಂತ ಇದೆ ಅನ್ಕೊಳ್ಳೋಣ. ಸೊ 5 6 7 ಅದ್ರ ಬದಲು ನಾನು ಏನ್ ಮಾಡ್ತೀನಿ ಅಂದ್ರೆ, ಇಷ್ಟ್ರದ್ದು ಸಪ್ರೇಟ್ ಫೈಂಡ್ ಔಟ್ ಮಾಡೋ ಬದಲು ನಾನು ಅಷ್ಟನ್ನು ಯಾವ ಶೇಪ್ ಅಲ್ಲಿ ಕಾಣಿಸ್ತಿದೆ, ಈಗ ಇಷ್ಟು ಫಿಗರ್ ನಮಗೆ ಯಾವ ಶೇಪ್ ಅಲ್ಲಿ ಕಾಣಿಸ್ತಿದೆ ಅಂದ್ರೆ ಟ್ರಪೀಸಿಯಂ ಫಾರ್ಮ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ನಾನು ಅಷ್ಟಕ್ಕೂ ನಾನು ಏನ್ ಮಾಡ್ಬಿಡ್ತೀನಿ, ಟ್ರಪೀಸಿಯಂದು ಏರಿಯಾ ಫಾರ್ಮುಲಾ ಹಾಕ್ಬಿಟ್ಟು ಅದನ್ನೇ ಏರಿಯಾ ಫೈಂಡ್ ಔಟ್ ಮಾಡ್ತೀನಿ. ಅದೇ ಕಾರಣಕ್ಕೆ ನಾನು ಇದು ಸಪ್ರೇಟ್ ಅದು ಸಪ್ರೇಟ್ ಅಂತ A1 A2 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸರಿನಾ. ಫಸ್ಟ್ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ A1 ಅಲ್ಲಿ ನನಗೆ ಏರಿಯಾ ಬೇಕು. ಸೊ ಟೋಟಲ್ ಏರಿಯಾ ನನಗೆ ಸಿಕ್ಕಿದ್ರೆ ನನಗೆ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ಕಾಗುತ್ತೆ. ಸೊ ನಾನು A1 ಅಂತ ಬರ್ಕೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ 1 ಅಂತ ಕನ್ಸಿಡರ್ ಮಾಡಿದ್ದೀನಿ ಅಲ್ವಾ. ಸೊ ಆ 1 ಯಾವ ಶೇಪ್ ಅಲ್ಲಿ ಇದೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನಿದೆ ನಮಗೆ, half into B into H ಅಲ್ವಾ. ಸೊ half into B into H ಇದೆ. ಅಗೇನ್ ಪ್ಲಸ್ ನೆಕ್ಸ್ಟ್ 2 ಅಂತ ಇರತ್ತವ ನಮಗೆ ರೆಕ್ಟಾಂಗಲ್ ಇದೆ. ರೆಕ್ಟಾಂಗಲ್ ಅಂದ್ರೆ ನಮಗೆ L into B ಅಂತನಾದ್ರೂ ಬರ್ಕೋಬಹುದು, ಅಥವಾ H into B ಅಂತನಾದ್ರೂ ಕನ್ಸಿಡರ್ ಮಾಡ್ಕೋಬಹುದು. ನೆಕ್ಸ್ಟ್ 3 ಅಲ್ಲಿ ನಮ್ದು ಟ್ರಪೀಸಿಯಂ ಶೇಪ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಟ್ರಪೀಸಿಯಂದು ಏನ್ ಫಾರ್ಮುಲಾ ಇದೆ, ಹಾಫ್ ಇಂಟು A plus B. ಈ A plus B ಅಂದ್ರೆ ಎಲ್ರಿಗೂ ಗೊತ್ತಿದೆ ಪ್ಯಾರಲಲ್ ಸೈಡ್ಸ್ ಅಂತ. A ಮತ್ತೆ B ಅನ್ನೋದು ಪ್ಯಾರಲಲ್ ಸೈಡ್ಸ್ ಆಫ್ ದಟ್ ಏನ್ ಶೇಪ್ ಇರುತ್ತೆ ಅದ್ರದ್ದು, ಓಕೆನಾ. ಇಂಟು H. ಸೊ ಅಗೇನ್ ಪ್ಲಸ್
ಫೋರ್ತ್ ಅಂತ ತಗೊಂಡಾಗ 4 ಟ್ರಯಾಂಗಲ್. ಸೊ ಹಾಫ್ ಇಂಟು ಬಿ ಇಂಟು ಎಚ್. ಇದಿಷ್ಟು ಫಾರ್ಮುಲಾ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮಗೆ ಏನ್ ಸಿಗುತ್ತೆ, ಏರಿಯಾ ಫೈಂಡ್ ಔಟ್ ಆಗುತ್ತೆ. ಸೊ ಫಸ್ಟ್ ಏನಾಗಿದೆ, ಹಾಫ್ ಇಂಟು ಬಿ. ಫಸ್ಟ್ ಅಲ್ಲಿ ಬಿ ಅಂತ ತಗೊಂಡ್ರೆ ಇಲ್ಲಿ 2 to 0, 2 to ಟಿ, ಇದನ್ನ T2 ಇದನ್ನ T1 ಅಂತ ನಾನು ತಗೊಂಡ್ರೆ, T2 ಇಂದ T1 ನ ಮೈನಸ್ ಮಾಡಿದಾಗ 2 ಇಂದ 0 ನ ಮೈನಸ್ ಮಾಡಿದ್ರೆ ನಮಗೆ ಸಿಕ್ತು 2 ಸಿಕ್ತು. ಸೊ ಬೇಸ್ ನಾನು 2 ಇಂಟು ಹೈಟ್ ಅಂದ್ರೆ ಇದನ್ನ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ 6 ಹೈಟ್ ಎಷ್ಟಿದೆ 6 ಪ್ಲಸ್ ರೆಕ್ಟಾಂಗಲ್ದು ಹೈಟ್ ಅಥವಾ ಲೆಂತ್ ನಾನು ಹೈಟ್ ಅಂತ ಹೇಳಿದೆ ಅಲ್ವಾ. ಸೊ ಎಷ್ಟಿದೆ ಅದು ಕೂಡ ಸೇಮ್ 6 ಇದೆ ಅಲ್ವಾ. 6 ಇಂಟು ಬೇಸ್ 4 ಇಂದ 2 ನ ಮೈನಸ್ ಮಾಡಿದ್ರೆ ನಮ್ಗೆ ಸಿಕ್ತು 2 ಪ್ಲಸ್ ಹಾಫ್ ಇಂಟು ಈ ಟ್ರಪೀಜಿಯಂ ಶೇಪ್ ಅಲ್ಲಿ ನಮಗೆ ಸೊ ಪ್ಯಾರಲಲ್ ಸೈಡ್ಸ್ ಅಂತ ಹೇಳ್ದೆ ಅಲ್ವಾ. ಸೊ ಪ್ಯಾರಲಲ್ ಸೈಡ್ಸ್ ಅಂದ್ರೆ ನನ್ಗೆ ಯಾವ್ದು ಸಿಗುತ್ತೆ, ಇದನ್ನ ಮಾರ್ಕ್ ಮಾಡ್ಕೋತೀನಿ. ಎ, ಇದು ಬಿ, ಇದು ಸಿ, ಇದು ಡಿ ಅಂತ ತಗೊಂಡ್ರೆ ನಾನು, ಸೊ ಎ ಬಿ ಮತ್ತೆ ಸಿ ಡಿ ಏನಾಗಿರುತ್ತೆ, ನನಗೆ ಪ್ಯಾರಲಲ್ 2 ಸೈಡ್ಸ್ ಸಿಗುತ್ತೆ. ಸೊ ಪ್ಯಾರಲಲ್ 2 ಸೈಡ್ಸ್ ಅವೆರಡಾದ್ರೆ ಏನಂತ ಬರ್ಕೋಬಹುದು ನಾನು, ಎಗೆ 6 ಪ್ಲಸ್ ಸಿ ಡಿ ಎಷ್ಟಿದೆ 12. ಹಾಗಾದ್ರೆ ಎಚ್ ವ್ಯಾಲ್ಯೂ ಏನು, ಎಚ್ ಅಂತ ಬಂದಾಗ ಹೈಟ್ ಅಲ್ವಾ. ಸೊ ಇಲ್ಲಿ ನಾನು 5 ಮೈನಸ್ 4 ಏನಿದೆ ಅದು 1 ಆಯ್ತು. 1 ಏನಾಯ್ತು ನನಗೆ ಎಚ್ ವ್ಯಾಲ್ಯೂ ಆಯ್ತು. ಸೊ ನೆಕ್ಸ್ಟ್ ಒನ್ ಫೋರ್ತ್ ಏನಿದೆ, ಟ್ರಯಾಂಗಲ್ ಶೇಪ್ ಇದೆ. ಟ್ರಯಾಂಗಲ್ ಅಲ್ಲಿ ಹಾಫ್ ಇಂಟು ಬೇಸ್ 7 ಅಲ್ಲಿ 5 ಹೋದ್ರೆ 2 ಇಂಟು ಹೈಟ್ ಎಷ್ಟು ಸಿಕ್ತು ನನಗೆ 12. ಸೊ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡೋಣ. 2 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇಲ್ಲೂ 2 ಕ್ಯಾನ್ಸಲ್ ಆಗಿದೆ. ಸೊ 6 ಪ್ಲಸ್ 6 ಇಂಟು 2 12 ಪ್ಲಸ್ ಇಲ್ಲೇನಾಗುತ್ತೆ ಹಾಫ್ ಇದೆ, ಹಾಫು ಇಲ್ಲಿ 18 ಹಾಫ್ ಇಂಟು 18 ಆಯ್ತು. ಸೊ 2 1s 2 9s, ಸೊ 9 ಪ್ಲಸ್ ಇಲ್ಲಿ 12 ಆಯ್ತು ಅಲ್ವಾ. ಸೊ ಇಲ್ಲಿಗೆ ಇಷ್ಟನ್ನು ಆಡ್ ಮಾಡಿದ್ರೆ ನಂಗೆ ಸಿಗುತ್ತೆ 39 ಮೀಟರ್. ಸೊ ನನ್ಗೇನ್ ಸಿಕ್ತು, A1 ವ್ಯಾಲ್ಯೂ ಸಿಕ್ತು, ಅಂದ್ರೆ ಏರಿಯಾ. ಫಸ್ಟ್ ಇಷ್ಟು ನಾನು ಏನ್ ಮಾಡಿದೆ, ಸೊ 0 ಇಂದ ಟೈಮ್ ಟಿ ಮೀನ್ಸ್ 7 ಏನಿದೆ ಸೆಕೆಂಡ್ಸ್ ಅಲ್ಲಿವರೆಗ ನಾನು ಕ್ಯಾಲ್ಕುಲೇಟ್ ಮಾಡಿದೆ, ಏರಿಯಾ ಫೈಂಡ್ ಔಟ್ ಮಾಡಿದೆ A1 ಅಂತ. ಸೊ ಅಷ್ಟ್ರದ್ದು ನನಗೆ ವ್ಯಾಲ್ಯೂ ಏನ್ ಸಿಕ್ತು, 39 ಅಷ್ಟು ಸಿಕ್ತು, 39 ಮೀಟರ್ ಸಿಕ್ತು. ಸೊ ನೆಕ್ಸ್ಟ್ ನಾನು A2ಗೆ ಮೂವ್ ಆದಾಗ, ಸೊ A2 ಎಷ್ಟಿದೆ, A2ನ ನಾನು ಟ್ರಪೀಸಿಯಂ ಅಂತ ತಗೋತೀನಿ ಅಂತ ಹೇಳಿದೆ. ಸೊ ಟ್ರಪೀಸಿಯಂದು ಫಾರ್ಮುಲಾ ಏನಿದೆ, ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಎಚ್ ಇದೆ ಅಲ್ವಾ. ಸೊ ಹಾಫ್ ಇಂಟು ಎ ಪ್ಲಸ್ ಬಿ ಅಂದ್ರೆ ಇಲ್ಲಿ ಸೊ ಪ್ಯಾರಲಲ್ ಸೈಡ್ಸ್ ಬಂದು ದಿಸ್ ಒನ್ ಹೀಗಾಗುತ್ತೆ. ಇಲ್ಲೂ ನಾನು ಇ ಎಫ್ ಜಿ ಎಚ್ ಅಂತ ತಗೊಂಡ್ರೆ ಇ ಎಫ್ ಮತ್ತೆ ಜಿ ಎಚ್ ಏನಿದೆ ಅವೆರಡು ಕೂಡ ಪ್ಯಾರಲಲ್ ಸೈಡ್ಸ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅವಾಗ 7 ಇಲ್ಲಿ 12 ಇದೆ, ಲಾಸ್ಟ್ ಇರೋಂಥದ್ದು 12 ಅಲ್ವಾ. ಸೊ ನಾನು 12 ಅಲ್ಲಿ 7 ಮಾಡಿದ್ರೆ -7 ಮಾಡಿದ್ರೆ 5 ಸೆಕೆಂಡ್ ಸಿಕ್ತು. ಸೊ ಇದೇನಾಗುತ್ತೆ ಎ ಅಂತ ತಗೋತೀನಿ. ನೆಕ್ಸ್ಟ್ ಬಿ ಗೆ ಇಲ್ಲಿ 11 ಅಲ್ಲಿ 9, 11 ಮೈನಸ್ 9 ಮಾಡಿದ್ರೆ ನನ್ಗೆ ಸಿಗುತ್ತೆ 2 ಸೆಕೆಂಡ್ ಸಿಕ್ತು ಅಲ್ವಾ. ಸೊ ಎ ಮತ್ತೆ ಬಿ ವ್ಯಾಲ್ಯೂ ಎರಡು ಸಿಕ್ತು. ಸೊ ಇವಾಗ ಏನ್ ಮಾಡೋಣ, ಎ ಎಷ್ಟಿದೆ 5 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಿದೆ 2 ಇಂಟು, ಸೊ ಇಲ್ಲಿ ಏನ್ ಮಾಡೋಣ, ಹೈಟ್ ಬೇಕು ಈಗ ನನಗೆ, ಎಚ್ ವ್ಯಾಲ್ಯೂ ಬೇಕಲ್ವಾ. ಎಚ್ ಬೇಕು ಅಂದಾಗ ನನ್ಗಿಲ್ಲಿ ಈ ವ್ಯಾಲ್ಯೂ ತಗೋತೀನಿ. ಸೊ ಅಲ್ಲಿ ನೆಗೆಟಿವ್ ಆಗಿರೋದ್ರಿಂದ ಅಲ್ಲಿ -4 ಎಷ್ಟಿದೆ ನಮಗೆ ವ್ಯಾಲ್ಯೂ, ಎಚ್ ವ್ಯಾಲ್ಯೂ -4 ಇದೆ. ಸೊ ಇಲ್ಲಿ -4. ಸೊ 2 1s 2 2s, ಇಲ್ಲಿ ಎಷ್ಟಾಯ್ತು 7 ಇಂಟು -2, ಸೊ -14 ಮೀಟರ್ ಆಯ್ತು. A2 ವ್ಯಾಲ್ಯೂ ಸಿಕ್ತು
14 ಮೀಟರ್ ಸಿಕ್ತು ಅಲ್ವಾ. ಸೊ ಈಗ ನನಗೆ A1 A2 ಎರಡು ವ್ಯಾಲ್ಯೂ ಸಿಕ್ತು, ಏರಿಯಾ 1 ಏರಿಯಾ 2. ನನ್ಗೀಗ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನಂಗೆ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಏರಿಯಾ 1 ಏರಿಯಾ 2 ಎರಡನ್ನು ಆಡ್ ಮಾಡಬೇಕು. ಸೊ ನಂಗೆ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡಬೇಕು ಅಂದಾಗ ಸೊ ಇಸ್ ಈಕ್ವಲ್ ಟು A1 ಪ್ಲಸ್ A2. ಸೊ A1 ವ್ಯಾಲ್ಯೂ ಎಷ್ಟಿದೆ ನಮಗೆ 39 ಮೀಟರ್ ಪ್ಲಸ್ A2 ವ್ಯಾಲ್ಯೂ -14 ಮೀಟರ್ ಇದೆ. ಸೊ 39 ಮೈನಸ್ 14 ಮಾಡಿದ್ರೆ ನನಗೆ ಸಿಗುತ್ತೆ 25 ಮೀಟರ್. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಸಿಗ್ತಾ ಹೋಯ್ತು ನನಗೆ 25 ಮೀಟರ್ ಅಷ್ಟು ಬಂತು. ಸೊ ಇಲ್ಲಿ ನಾನು ಮುಂಚೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೆ ಓದ್ ಕ್ಲಾಸ್ ಅಲ್ಲಿ, ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಏನ್ ಸೈನ್ ಇರುತ್ತೋ ಅದೇ ಸೈನ್ ನ ನಾವು ಕ್ಯಾರಿ ಮಾಡ್ಬೇಕಾಗಿರುತ್ತೆ. ಯಾವುದೇ ತರ ಸೈನ್ ನ ನಾವು ಚೇಂಜ್ ಮಾಡಲ್ಲ. ನೆಗೆಟಿವ್ ಇದ್ರೆ ನೆಗೆಟಿವ್, ಪಾಸಿಟಿವ್ ಇದ್ರೆ ಪಾಸಿಟಿವ್ ಬರ್ಕೋಬೇಕು. ಅದೇ ಡಿಸ್ಟೆನ್ಸ್ ಅಂತ ಬಂದಾಗ ನಾವು ನೆಗೆಟಿವ್ ಇರೋದನ್ನು ಕೂಡ ನಾವು ಪಾಸಿಟಿವ್ ಆಗಿ ತಗೋಬೇಕಾಗಿರುತ್ತೆ. ಅಂದ್ರೆ ಅಲ್ಲಿ ನಾವು ಸೈನ್ ನ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಏರಿಯಾ ಆಫ್ ದ ವ್ಯಾಲ್ಯೂಸ್ ಏನಿರುತ್ತೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ನಂಗೆ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಸಿಕ್ತು 25 ಮೀಟರ್. ನೆಕ್ಸ್ಟ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು A1 ಪ್ಲಸ್ A2. ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನಾವು ಡಿಸ್ಟೆನ್ಸ್ ಅಲ್ಲಿ ನೆಗೆಟಿವ್ ನ ಅಂದ್ರೆ ನೆಗೆಟಿವ್ ಅಥವಾ ಸೈನ್ ನ ಕನ್ಸಿಡರ್ ಮಾಡಲ್ಲ, ಪಾಸಿಟಿವ್ ಏನಿದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡುವಂಥದ್ದು. ಸೊ 39 ಪ್ಲಸ್ 14 ಮೀಟರ್. ಓಕೆನಾ. 39 ಪ್ಲಸ್ 14 ಅಂತ ಬಂದಾಗ 53 ಮೀಟರ್ ಆಯ್ತು. ಸೊ ನಮ್ಗೆ ಆಪ್ಷನ್ ಅಲ್ಲಿ ಏನಿದೆ, ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡಾಗಿದೆ. ಸೊ ನಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ 25 ಮೀಟರ್ 53 ಮೀಟರ್, ಬಿ 20 ಮೀಟರ್ 49 ಮೀಟರ್, ಸಿ 25 ಮೀಟರ್ 60 ಮೀಟರ್, ಡಿ 15 ಮೀಟರ್ 53 ಮೀಟರ್ ಅಂತ ಕೊಟ್ಟಿದಾರಲ್ವಾ. ಸೊ ನಮ್ಗೆ ಇಲ್ಲಿ 25 ಮೀಟರ್ ಮತ್ತೆ 5 ಮೀಟರ್ ಅಷ್ಟು ಸಿಕ್ಕಿದೆ. ಸೊ ಅವಾಗ ಏನಾಗುತ್ತೆ, ನಮಗೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ 25 ಮೀಟರ್, ಡಿಸ್ಟೆನ್ಸ್ ಬಂದು 53 ಮೀಟರ್ ಆಯ್ತು. ಸೊ ಇವಾಗ ಏನಾಗುತ್ತೆ, ನಮಗೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಬರ್ಕೊಳ್ಳಿ, ಬರ್ದಿಲ್ಲ ಅಂದ್ರೆ. ಸೊ ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದ್ರೆ, ಎ ಪಾರ್ಟಿಕಲ್ ಮೂವ್ ಆನ್ ಅ ಸ್ಟ್ರೈಟ್ ಲೈನ್ ಅಕಾರ್ಡಿಂಗ್ ಟು ದ ವೆಲಾಸಿಟಿ ಟೈಮ್ ಗ್ರಾಫ್ ಶೋನ್ ಇನ್ ಅ ಫಿಗರ್. ಕ್ಯಾಲ್ಕುಲೇಟ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್. ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಆವರೇಜ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ರಿಟಾರ್ಡೇಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಿಮ್ಗೆ ಟೋಟಲ್ ಡಿಸ್ಟೆನ್ಸ್ ಅಂದ್ರೂ ಗೊತ್ತು, ಹಾಗೆ ಆವರೇಜ್ ಸ್ಪೀಡ್ ಅಂದ್ರೂ ಗೊತ್ತು. ರಿಟಾರ್ಡೇಷನ್ ಅಂದ್ರೆ ಏನಂದ್ರೆ, ಸೊ ನೆಗೆಟಿವ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ನೆಗೆಟಿವ್ ಆಕ್ಸಲರೇಷನ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಒಂದು ಪ್ರಾಬ್ಲಮ್ ನ ಕೂಡ ಸಾಲ್ವ್ ಮಾಡಿದ್ದೆ. ಸ್ಲೋಪು ಎಲ್ಲಿ ನೆಗೆಟಿವ್ ಆಗುತ್ತಲ್ವಾ, ಅದು ಆಕ್ಸಲರೇಷನ್ ಅವಾಗ ನೆಗೆಟಿವ್ ಆಗುತ್ತೆ, ಅದನ್ನೇ ನಾವು ರಿಟಾರ್ಡೇಷನ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಾವೇನ ಫೈಂಡ್ ಔಟ್ ಮಾಡ್ಬೇಕಾಗಿದೆ, ಪಾರ್ಟಿಕಲ್ ಮೂವ್ ಆಗ್ತಿದೆ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಅಲ್ಲಿ. ಸೊ ನಾವು ಟೋಟಲ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು, ಮತ್ತೆ ಆವರೇಜ್ ಸ್ಪೀಡು, ರಿಟಾರ್ಡೇಷನ್, ಈ ಮೂರನ್ನು ಕೂಡ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಇದೆ, ಆಪ್ಷನ್ ರಾಂಗ್ ಇದೆ ಅನ್ನೋದೇನಿಲ್ಲ, ಈ ಮೂರನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಪ್ರಾಬ್ಲಮ್ ಅಲ್ಲಿ ಕೇಳಿರೋ ಅಂತದ್ದು. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು, ಟೋಟಲ್ ಡಿಸ್ಟೆನ್ಸ್ ಕವರ್ಡ್. ಟೋಟಲ್ ಡಿಸ್ಟೆನ್ಸ್ ಬೇಕು ನಮಗೆ. ಟೋಟಲ್ ಡಿಸ್ಟೆನ್ಸ್ ಬೇಕು ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ, ನಮಗೆ ವಿ ಟಿ ಗ್ರಾಫ್ ನ ಕೊಟ್ಟಿದ್ದಾರೆ. ನಮಗೆ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂದ್ರೆ ಇಲ್ಲಿ ಏನೆಲ್ಲ ಶೇಪ್ಸ್ ಇದೆ ಅದನ್ನೆಲ್ಲ ಏರಿಯಾನ ಫೈಂಡ್ ಔಟ್ ಮಾಡಿ, ಏರಿಯಾ ಫೈಂಡ್ ಔಟ್ ಮಾಡಾದ್ಮೇಲೆ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನ್ ಕೇಳಿದ್ದಾರೆ, ಏನಲ್ಲಿ ಟೋಟಲ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರಲ್ವಾ. ಟೋಟಲ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ ಈಗ, ಸೊ ಪ್ರತಿ ಒಂದ್ ಶೇಪ್ದು ಏರಿಯಾನ ಫೈಂಡ್ ಔಟ್ ಮಾಡ್ತೀನಿ. ಇವಾಗ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ A1 ಇಲ್ಲಿ ನೋಡಿದ್ರೆ, ಸೊ ಇದೆರಡು ಕೂಡ ಸೇಮ್ ಇದೆ ಅಲ್ವಾ. ಸೊ ಇದೆರಡು ಏನ್ ಮಾರ್ಕ್ ಮಾಡಿದೀನಿ ನಾನು, ಇದೆರಡು ಫಿಗರ್ ಕೂಡ ಸೇಮ್ ಇದೆ. ನಾವು ಸಪ್ರೇಟ್ ಕೂಡ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಅಥವಾ ಈ ರೆಕ್ಟಾಂಗಲ್ ನಾವು ಒಟ್ಟಿಗೆ ಇಷ್ಟನ್ನು ಒಂದೇ ಅನ್ನೋ ತರ ಕೂಡ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ, ಇಷ್ಟನ್ನು ಒಂದೇ ಅನ್ನೋ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ಅವಾಗ ನಂಗೆ ಇದು A2 ಅಂತ ತಗೋತೀನಿ.
ನೆಕ್ಸ್ಟ್ ಇದನ್ನ A3 ಇಲ್ಲಿ A4 ಅಂತ ತಗೋತೀನಿ ಅನ್ಕೊಳ್ಳೋಣ. ಸೊ ಇವಾಗ ನಾವು ಈ A1 A2 A3 A4 ಏರಿಯಾ ಫೈಂಡ್ ಔಟ್ ಮಾಡಿ ಸಮ್ ಮಾಡಿದ್ರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡ್ಬೇಕು, ಏರಿಯಾ A1 ಫೈಂಡ್ ಔಟ್ ಮಾಡ್ತೀನಿ ಅಂತ ಬಂದಾಗ ಅಲ್ಲಿ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ ಏರಿಯಾ ಫೈಂಡ್ ಔಟ್ ಮಾಡೋದು ಹೇಗೆ, ಹಾಫ್ ಇಂಟು ಬಿ ಇಂಟು ಎಚ್ ಅಂತ ಹೇಳಿದೀವಿ ಅಲ್ವಾ. ಸೊ ಹಾಫ್ ಇಂಟು ಬೇಸ್ ಏನಿದೆ 2 ಇಂದ 0ನ ಮೈನಸ್ ಮಾಡಿದ್ರೆ 2b ಆಯ್ತು. ಅಗೇನ್ ಹೈಟ್ಗೆ ನಾವು 2 ಅಂತ ತಗೋತೀವಿ. ಇಲ್ಲಿ 2 ಕ್ಯಾನ್ಸಲ್ ಆಯ್ತು. ನಮ್ಗೆ ಏನ್ ಸಿಕ್ತು, 4 ಮೀಟರ್. ಓಕೆನಾ. ಸೊ A1 ವ್ಯಾಲ್ಯೂ 4 ಮೀಟರ್ ಸಿಕ್ತು. ನೆಕ್ಸ್ಟ್ A2 ಏನಂತಂದ್ರೆ ನಾನು ಏನ್ ಕನ್ಸಿಡರ್ ಮಾಡ್ತೀನಿ ಅಂದಲ್ವಾ. ಸೊ ಇಲ್ಲಿ ಇ ಇದೆ ಅನ್ಕೊಳ್ಳೋಣ, ಇಲ್ಲಿ ಎಫ್, ಇಲ್ಲಿ ಜಿ ವ್ಯಾಲ್ಯೂ ಕೊಟ್ಕೊಂಡೆ. ಸೊ ಇಷ್ಟದು ಈಗೇನಾಯ್ತು, ನನಗೆ AEFG ಅಂತಂದ್ರೆ ಇದೊಂದು ರೆಕ್ಟಾಂಗಲ್ ಅಂತ ಬಂತು. ರೆಕ್ಟಾಂಗಲ್ ಏನ್ ಫಾರ್ಮುಲಾ ಇದೆ, L×B ಅಥವಾ H×B ಅಂತ ತಗೋತೀವಿ. ಸೊ ಇಲ್ಲಿ ಎಷ್ಟಿದೆ ಬೇಸ್ ಅಂತ ತಗೊಂಡಾಗ ಫಸ್ಟ್ 5 - 2 5 - 2 ಮಾಡಿದಾಗ ಬೇಸ್ ವ್ಯಾಲ್ಯೂ ಎಷ್ಟು ಸಿಕ್ತು, ನಮಗೆ 3 ಸಿಗುತ್ತೆ. ಹೈಟ್ ಎಷ್ಟಿದೆ, 2 ಇದೆ ಅಲ್ವಾ. ಸೊ 2 × 3, ಸೊ 6 ಮೀಟರ್ ಆಯ್ತು. ನೆಕ್ಸ್ಟ್ A3 ಬಂದು ಎಷ್ಟಾಗುತ್ತೆ, A3 ಇಲ್ಲಿ BCE ವ್ಯಾಲ್ಯೂದು ಏರಿಯಾ ಫೈಂಡ್ ಔಟ್ ಮಾಡೋದಾದ್ರೆ ಅಲ್ಲೂ ಕೂಡ ಹಾಫ್ ಇಂಟು ಬೇಸ್ ಎಷ್ಟಿದೆ 5 - 4 5 - 4 ಅಂದ್ರೆ 1 ಇಂಟು ಎಷ್ಟಿದೆ 10 ಅಲ್ವಾ. ಸೊ ಹೈಟ್ ಇಲ್ಲಿ 2, ಇಲ್ಲಿ 10 ಇಂದ 2ನ ಮೈನಸ್ ಮಾಡ್ಬೇಕು. ಹೈಟ್ಗೆ ನಾನು ಏನ್ ಮಾಡ್ತೀನಿ ಇವಾಗ, ಇಲ್ಲಿ ನಾನು BCE ಮಾತ್ರ ಕನ್ಸಿಡರ್ ಮಾಡ್ತಿರೋದ್ರಿಂದ ಸೊ ಹೈಟ್ಗೆ ನಾನು 10 ಇಂದ 2ನ ಮೈನಸ್ ಮಾಡ್ಬೇಕು. 10 ಇಂದ 2 ಮೈನಸ್ ಮಾಡಿದ್ರೆ 8 ಅಲ್ವಾ. ಸೊ 8. ಸೊ 2 1s 2 4s. ಸೊ ಇಲ್ಲೇನಾಯ್ತು, ಅಗೇನ್ ನನಗೆ 4 ಮೀಟರ್ ಸಿಕ್ತು. ನೆಕ್ಸ್ಟ್ A4 ಏನಿದೆ, A4 ಅಂತ ತಗೊಂಡಾಗ ನಾನು ಇಲ್ಲಿ ಏನ್ ಮಾಡ್ಬೇಕು, ಇದು FCD ಇದು ನಾನು ಏರಿಯಾನ ಫೈಂಡ್ ಔಟ್ ಮಾಡ್ಬೇಕು. ಅಷ್ಟ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ, ಹಾಫ್ ಇಂಟು ಬೇಸ್ 10 - 5 10 - 5 ಅಂದ್ರೆ 5 ಇಂಟು ಹೈಟ್ ಎಷ್ಟಿದೆ, ನಾನು ಇನಿಷಿಯಲ್ ಇಂದ ಫುಲ್ ಕಂಪ್ಲೀಟ್ ಹೈಟ್ ನ ಕನ್ಸಿಡರ್ ಮಾಡ್ಬೇಕು, ಈ ಹೈಟ್ ನ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ 10. ಸೊ 2 1s 2 5s. ಸೊ ಇಲ್ಲಿ 5 × 5 ಎಷ್ಟಾಯ್ತು, 25 ಮೀಟರ್ ಸಿಕ್ತು. ಸೊ ನಂಗೆ ಈಗ ಏನಾಯ್ತು, A1 A2 A3 A4 4ರದ್ದು ವ್ಯಾಲ್ಯೂ ಸಿಗ್ತಾ ಹೋಯ್ತು. ಇವಾಗ ನಂಗೆ ಟೋಟಲ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಸೊ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಷ್ಟನ್ನು ಆಡ್ ಮಾಡ್ತೀನಿ. A1 + A2 + A3 + A4. ಸೊ 4 + 6 + 4 + 25 ಯೂನಿಟ್ ನ ಕಾಮನ್ ತೆಗೆದು ಮೀಟರ್ ಅಂತ ಬರ್ದಿದ್ದೀನಿ. ಸೊ ಇಷ್ಟನ್ನು ಆಡ್ ಮಾಡಿದ್ರೆ ನಂಗೆ ಎಷ್ಟು ಸಿಗುತ್ತೆ, 37 ಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಬಂತು, 37 ಮೀಟರ್ ಸಿಕ್ತು. ಸೊ ಫಸ್ಟ್ ಬಂದದ್ದು ಐಡೆಂಟಿಫೈ ಮಾಡಾಯ್ತು. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ ಇದು ಅಂತಂದ್ರೆ ಪಾರ್ಟಿಕಲ್ 37 ಮೀಟರ್ ಅಷ್ಟು ಟ್ರಾವೆಲ್ ಮಾಡಿದೆ ಅಂತ ಹೇಳಾಯ್ತು. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ನಾವು ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಬೇಕು. ನಮ್ಗೆ ಆವರೇಜ್ ಸ್ಪೀಡ್ಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಆವರೇಜ್ ಸ್ಪೀಡ್ ಅಂತಂದ್ರೇನು, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಅಂತ ಹೇಳಿದ್ವಿ. ಸೊ ಅಲ್ಲಿ ಏನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ ನಮಗೆ, ಆವರೇಜ್ ಸ್ಪೀಡ್. ಸೊ ಆವರೇಜ್ ಸ್ಪೀಡ್ಗೆ ಫಾರ್ಮುಲಾ ಗೊತ್ತಿದೆ, ಟೋಟಲ್ ಸಾರಿ ಓಕೆ. ಸೊ ನಾನು ಆವರೇಜ್ ಸ್ಪೀಡ್ಗೆ ಏನ್ ಫಾರ್ಮುಲಾ ಗೊತ್ತಿದೆ ಅಂತ ಹೇಳಿದೆ,
ಟೋಟಲ್ ಇಲ್ಲಿ ಬರೀತೀನಿ, ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಓಕೆನಾ? ಇದು ಆವರೇಜ್ ಸ್ಪೀಡ್ಗೆ ಫಾರ್ಮುಲಾ. ಸೊ ಟೋಟಲ್ ಡಿಸ್ಟೆನ್ಸ್ ನಮಗೆ ಗೊತ್ತಿದೆ. ಟೋಟಲ್ ಡಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಎಷ್ಟಿದೆ? 37 ಮೀಟರ್ ಇದೆ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? 37 ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಟೈಮ್ ಅಂತ ತಗೊಂಡಾಗ ನಾವಿಲ್ಲಿ ಅಪ್ ಟು ಎಲ್ಲಿವರೆಗೆ ಇದೆ? 0 to 10 ಸೆಕೆಂಡ್ ವರ್ಗೆ ಇದೆ ಅಲ್ವಾ? ಸೊ ಟೋಟಲ್ ಟೈಮ್ ಅಂತ ಬಂದಾಗ 10 ಸೆಕೆಂಡ್ ಆಗುತ್ತೆ. ಇಲ್ಲಿ 31 ಮೀಟರ್, ಇಲ್ಲಿ ಸೆಕೆಂಡ್. ಸೊ 37 by 10 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 3.7 ಮೀಟರ್ ಪರ್ ಸೆಕೆಂಡ್. ಸೊ ಆವರೇಜ್ ಸ್ಪೀಡ್ ವ್ಯಾಲ್ಯೂ ಏನ್ ಸಿಕ್ತು ನಮಗೆ? ಆವರೇಜ್ ಸ್ಪೀಡು ಸೊ 3.7 ಮೀಟರ್ ಪರ್ ಸೆಕೆಂಡ್. ಸೊ ಟೋಟಲ್ ಡಿಸ್ಟೆನ್ಸ್ 37 ಇದೆ, ಟೋಟಲ್ ಟೈಮು 10 ಇದೆ. ಸೊ ಅವೆರಡನ್ನು ಡಿವೈಡ್ ಮಾಡಿದಾಗ ನಮಗೆ ಆವರೇಜ್ ಸ್ಪೀಡು 3.7 ಮೀಟರ್ ಪರ್ ಸೆಕೆಂಡ್ಸ್ ಅನ್ನೋದು ಸಿಗ್ತಾ ಹೋಯ್ತು. ಸೊ ಯೂನಿಟ್ಸ್ ನಾವು ಮರಿಬಾರ್ದು, ಯೂನಿಟ್ಸ್ನು ಕೂಡ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸಿ ಏನ್ ಕೇಳಿದ್ದಾರೆ? ಸಿ ಅಲ್ಲಿ ನಾವು ರಿಟಾರ್ಡೇಷನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರಿಟಾರ್ಡೇಷನ್ ಅಂತಂದ್ರೆ ನಾನು ಏನ್ ಹೇಳಿದೆ ಆಲ್ರೆಡಿ, ನೆಗೆಟಿವ್ ಆಕ್ಸಲರೇಷನ್. ಸೊ ಸ್ಲೋಪ್ ನೆಗೆಟಿವ್ ಆಗಿರುತ್ತೆ, ಅದನ್ನ ನಾವು ರಿಟಾರ್ಡೇಷನ್ ಅಂತ ಹೇಳ್ತೀವಲ್ವಾ. ಸೊ ಈ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ನಮಗೆ ಯಾವ್ದು ರಿಟಾರ್ಡೇಷನ್, ಯಾವ್ದು ನೆಗೆಟಿವ್ ಸ್ಲೋಪ್ ಅಂತ ಬಂದಾಗ ಇಲ್ಲಿ ಕನ್ಸಿಡರ್ ಮಾಡಿದ್ದೇನಲ್ಲ ಎಫ್ ಸಿ ಡಿ ಟ್ರಯಾಂಗಲ್ ನ ತಗೊಂಡ್ರೆ, ಇಲ್ಲಿ ಸಿ ಇಂದ ಡಿ ಗೆ ಸ್ಲೋಪ್ ಏನಾಗ್ತಾ ಹೋಗ್ತಿದೆ? ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಈ ಸ್ಲೋಪ್ ಏನಾಗಿದೆ? ಇದು ಸಿ ಇಂದ ಡಿ ಗೆ ಡಿಕ್ರೀಸ್ ಆಗಿದೆ ಅಲ್ವಾ? ಸೊ ಈ ಶೇಪ್ ಏನಿದೆ, ಈ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಲ್ಲ, ಈ ಶೇಪ್ ಏನಾಗ್ತಿದೆ ನಮಗೆ? ರಿಟಾರ್ಡೇಷನ್. ಅಲ್ಲಿ ನಮಗೆ ರಿಟಾರ್ಡೇಷನ್ ಆಗ್ತಿರುವಂತದ್ದು. ಯಾಕೆಂದ್ರೆ ಅಲ್ಲಿ ಸ್ಲೋಪ್ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಅಲ್ಲಿ ನೆಗೆಟಿವ್ ಆಕ್ಸಿಲರೇಷನ್ ಆಗಿದೆ. ಸೊ ಅದು ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದಾದ್ರೆ, ರಿಟಾರ್ಡೇಷನ್ಗೆ ನಮಗೆ ಫಾರ್ಮುಲಾ ಇದೆ. ಸೊ ರಿಟಾರ್ಡೇಷನ್ is equal to ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಇಲ್ಲೂ ಡೆಲ್ಟಾ ವಿ ಅಂತ ತಗೊಂಡ್ರೆ ಇಲ್ಲೂ ಕೂಡ ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ ಬರುತ್ತೆ. ಡೆಲ್ಟಾ ಟಿ ಅಂತ ತಗೊಂಡಾಗ T2 ಮೈನಸ್ T1 ಅಥವಾ ಟಿ ಫೈನಲ್ ಯಾವ್ದಿದೆ ಅದ್ರ ಮೈನಸ್ ಟಿ ಇನಿಷಿಯಲ್ ಅಂತ ಕೂಡ ತಗೋಬಹುದು. ಸೊ ಇಲ್ಲಿ ನಾವು ಡೆಲ್ಟಾ ವಿ ಅಂತಂದ್ರೆ ವೆಲಾಸಿಟಿ, ಯಾವ್ದು ಫೈನಲ್ ವೆಲಾಸಿಟಿ ಇದೆ? 10 ಮೈನಸ್ ಇಲ್ಲಿ 0. ಅಗೇನ್ ಡೆಲ್ಟಾ ಟಿಗೆ ಫೈನಲ್ ಯಾವ್ದಿದೆ? ಟಿ ಫೈನಲ್ ಯಾವ್ದಿದೆ? ಇದಿಷ್ಟು ಕನ್ಸಿಡರ್ ಮಾಡ್ತೀವಿ ನಾವು. ಅವಾಗ ಫೈನಲ್ 10 ಆಗುತ್ತೆ, ಇನಿಷಿಯಲ್ 5 ಆಗುತ್ತೆ. ಯಾಕೆಂದ್ರೆ ಈ ಪಾರ್ಟ್ ಅಲ್ಲಿ ಮಾತ್ರ ಸಿ ಎಫ್ ಡಿ ಏನಿದೆ ಇಷ್ಟರಲ್ಲಿ ಮಾತ್ರ ನಮಗೆ ರಿಟಾರ್ಡೇಷನ್ ಆಗ್ತಿರೋವಂಥದ್ದು. ಅದಕ್ಕೆ ನಾವು ಈಗ ಸೆಕೆಂಡ್ಸ್ ಅಲ್ಲಿ ಟಿ ಅಂತ ಬಂದಾಗ ಟಿ ಫೈನಲ್ಗೆ ನಾವು 10 ಅಂತ ತಗೋತೀವಿ, ಟಿ ಇನಿಷಿಯಲ್ಗೆ 5 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ 10 ಮೈನಸ್ 5 ಆಯ್ತು. ಸೊ ಅವಾಗ 10/5 ಅಂತ ಮಾಡಿದಾಗ ನಾವು ಎಷ್ಟು ಕ್ಯಾಲ್ಕುಲೇಟ್ ಬರುತ್ತೆ? 5 1s 5 2s. ಸೊ ಇಲ್ಲೇನಾಯ್ತು? 2 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸಿಗ್ತಾ ಹೋಯ್ತು. ನಮ್ಗೆ ಎಷ್ಟು ರಿಟಾರ್ಡೇಷನ್ ಆಗಿದೆ ಅಂತಂದ್ರೆ 2 ಮೀಟರ್ ಪರ್ ಸೆಕೆಂಡ್ ಅಷ್ಟು ರಿಟಾರ್ಡೇಷನ್ ಆಗಿದೆ, ನೆಗೆಟಿವ್ ಸ್ಲೋಪ್ ಸಿಕ್ಕಿದೆ ಅಂತ ಹೇಳ್ಬೋದು. ಇದಿಷ್ಟು ಈ ಪ್ರಾಬ್ಲಮ್. ಸೊ ಮೂರನ್ನು ಫೈಂಡ್ ಔಟ್ ಮಾಡಕ್ ಹೇಳಿದ್ರು, ಟೋಟಲ್ ಡಿಸ್ಟೆನ್ಸ್, ಆವರೇಜ್ ಸ್ಪೀಡ್ ಮತ್ತೆ ರಿಟಾರ್ಡೇಷನ್ ಫೈಂಡ್ ಔಟ್ ಮಾಡಿ ಅಂತ. ಸೊ ಈ ಮೂರನ್ನು ಫೈಂಡ್ ಔಟ್ ಮಾಡಾಗಿದೆ. ಸೊ ನೋಟ್ ಮಾಡ್ಕೊಳ್ಳೋ ಹಾಗಿದ್ರೆ ನೋಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋದಾದ್ರೆ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇದು 2022 ನಲ್ಲಿ ಕೇಳಿರುವಂತ ಕ್ವಶನ್ ಒಲಿಂಪಿಯಾಡ್ ಎಕ್ಸಾಮ್ ಅಲ್ಲಿ. ಸೊ ಎ ಪಾರ್ಟಿಕಲ್ starts moving from origin O along x-axis. The velocity time graph of a motion of a particle is given below. The positive values of v refers to direction of motion along a positive x-axis. Then negative values of v refers to direction of a motion along a x direction. Choose the correct statement. So ಇಲ್ಲಿ 4 ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ 4 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ.
ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಮ್ಯಾಮ್ ಹೇಳಿದ್ರು, ಒಲಿಂಪಿಯಾಡ್ ಎಕ್ಸಾಮ್ ಬಂದಿರೋರು ಗೊತ್ತಿರುತ್ತೆ, ಇಲ್ಲ ಅಂದವರಿಗೆ ಮ್ಯಾಮ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಕ್ವಶನ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಸೊ 2 ಟೈಪ್ ಅಲ್ಲಿ ಇರುತ್ತೆ. ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಏನಾಗಿರುತ್ತೆ, ಜಸ್ಟ್ ಯಾವ್ದಾದ್ರು ABCD ಇಷ್ಟರಲ್ಲಿ ಒಂದು ಆಪ್ಷನ್ ಮಾತ್ರ ಕರೆಕ್ಟ್ ಇರುತ್ತೆ. ಹಾಗೆ 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ABCD ಎಲ್ಲವೂ ಕೂಡ ರೈಟ್ ಆಗಿರ್ಬೋದು, ಅಥವಾ ಎಲ್ಲ ರಾಂಗ್ ಇರ್ಬೋದು, ಅಥವಾ AB ಯಾವ್ದಾದ್ರು 2, 3 ಕೂಡ ರೈಟ್ ಇರ್ಬೋದು, ಕರೆಕ್ಟ್ ಇರ್ಬೋದು ಅಲ್ವಾ. ಸೊ ಈ ತರದ್ರಲ್ಲಿ ಈ ಪ್ರಾಬ್ಲಮ್ ನ ABCD 4 ಚೆಕ್ ಮಾಡಿ 4 ಸ್ಟೇಟ್ಮೆಂಟ್ ಸರಿ ಇದೆಯಾ ರಾಂಗ್ ಇದೆಯಾ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗೆ ಎಷ್ಟು ಕರೆಕ್ಟ್ ಇದೆ ಅಷ್ಟಕ್ಕೂ, ಈಗ 1 ಆಪ್ಷನ್ ಕರೆಕ್ಟ್ ಆಗಿದ್ರೆ ಫುಲ್ 6 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ 2 ಆಪ್ಷನ್ 3 ಆಪ್ಷನ್ ಕರೆಕ್ಟ್ ಆಗಿದ್ದು ನೀವು ಬರೀ 1 ಮಾರ್ಕ್ ಮಾಡಿದೀರಾ ಅಂದ್ರೆ ಫುಲ್ 6 ಮಾರ್ಕ್ಸ್ ನಿಮ್ಗೆ ಸಿಗಲ್ಲ. ಸೊ ಆ ತರದ್ರಲ್ಲಿ ಕೂಡ ಇಲ್ಲಿ ಕ್ವಶನ್ ಪ್ಯಾಟರ್ನ್ ಇರುತ್ತೆ. ಸೊ 1 by 1 ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಏನಿದೆ, ನಮಗೆ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಇನಿಷಿಯಲ್ ಆಕ್ಸಲರೇಷನ್ ಆಫ್ ಅ ಪಾರ್ಟಿಕಲ್ ಇಸ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ಇನಿಷಿಯಲ್ ಆಕ್ಸಲರೇಷನ್ ಎಷ್ಟಿದೆ ಅಂತ ಹೇಳಿದ್ದಾರೆ, 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನಮಗೆ ಇಲ್ಲಿ ಗ್ರಾಫ್ ಇದೆ, VT ವರ್ಸಸ್ ಗ್ರಾಫ್ ಇದೆ. ಸೊ ಈ VT ಗ್ರಾಫ್ ಅಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಆಕ್ಸಲರೇಷನ್ 4 ಇದೆಯಾ ಇಲ್ವಾ ಫಸ್ಟ್ ಇನಿಷಿಯಲ್ ಅಂತ ಫೈಂಡ್ ಔಟ್ ಮಾಡ್ಬೇಕು. ಅದ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡೋಣ, ಸೊ ಎ ನ ಫೈಂಡ್ ಔಟ್ ಮಾಡ್ಬೇಕು, ಇನಿಷಿಯಲ್ ಆಕ್ಸಲರೇಷನ್ 4 ಇದೆಯಾ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ನಮ್ಗೆ ಆಕ್ಸಲರೇಷನ್ ಗೆ ಫಾರ್ಮುಲಾ ಗೊತ್ತಿದೆ, ಏನು, A equals delta V by delta T. ಇದನ್ನ ನಾವು V2 minus V1 T2 minus T1 ಅಂತ ಕೂಡ ತಗೋತೀವಿ, ಆಯ್ತಾ. ಸೊ ಇದು ನಮಗೆ ಈ ಗ್ರಾಫ್ ಅಲ್ಲಿ ನಾವು ಹೇಗೆ ಕನ್ಸಿಡರ್ ಮಾಡ್ಬೇಕಂದ್ರೆ, ಅವ್ರು ಆಲ್ರೆಡಿ 4 ಇನಿಷಿಯಲ್ ಇದೆಯಾ ಇಲ್ವಾ ಅಂತ ಕೊಟ್ಟಿದ್ದಾರೆ. ಅದೇ 4 ಅನ್ನ ನಾವು ತಗೊಂಡು, ಇನಿಷಿಯಲ್ ವ್ಯಾಲ್ಯೂ 4 ಅಂತ ತಗೊಂಡು ನಾವು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಸ್ಟೇಟ್ಮೆಂಟ್ ನ ಪ್ರೂವ್ ಮಾಡ್ಬೇಕಾಗಿದೆ. ಸೊ ಈಗ ನಾನು ಏನ್ ಮಾಡ್ತೀನಿ, V2 V1 ಏನಿದೆ ನಮಗೆ 0, V1 0 ಇದೆ ಅಂತ ತಗೋತೀನಿ. ಸೊ V2 ಗೆ ಅವ್ರೇನೆ ಇನಿಷಿಯಲ್ ಇದಾ ಅಲ್ವಾ ಅಂತ ಕೇಳಿರೋದ್ರಿಂದ ನಾನು V2 ಗೆ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಾನೆ ತಗೋತಿದ್ದೀನಿ. ನೆಕ್ಸ್ಟ್ T2 ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ 0 ಆದ್ಮೇಲೆ 2 ಇದೆ ಅಲ್ವಾ. ಸೊ ನಾನು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಫಸ್ಟ್ ಇನಿಷಿಯಲ್ ನಮ್ಗೆ ಏನಿದ್ರು 0 ಆದ್ಮೇಲೆ 1 2 3 4 ಹೀಗೆ ಶುರು ಆಗಿರುತ್ತಲ್ವಾ. ಸೊ ನಾನು ಅವಾಗ T2 ಗೆ ನಾನು ಯಾವ ವ್ಯಾಲ್ಯೂ ತಗೋಬೇಕಾಗಿರುತ್ತೆ ಅಂದ್ರೆ, ಫಸ್ಟ್ ಯಾವ ಸೆಕೆಂಡ್ ಸ್ಟಾರ್ಟ್ ಆಗಿರುತ್ತೆ ಅದನ್ನ ನಾವು ಟೈಮ್ ಆಗಿ ತಗೋಬೇಕಾಗಿರುತ್ತೆ, ಫೈನಲ್ ತರ. ಸೊ ಇಲ್ಲಿ ಏನಾಗಿರುತ್ತೆ, ಇನಿಷಿಯಲ್ ಅನ್ನೋದ್ರಿಂದ T2 ಗೆ 1 ಅಂತ ಕನ್ಸಿಡರ್ಡ್ ಆಗುತ್ತೆ. ನೆಕ್ಸ್ಟ್ T1 ಗೆ 0 ಅಂತ ಕನ್ಸಿಡರ್ಡ್ ಆಗುತ್ತೆ, ಆಯ್ತಾ. ಸೊ ಇಲ್ಲಿ V2 ಅಂದ್ರೆ ಎಷ್ಟು, 4 ಮೈನಸ್ V1 ಅಂದ್ರೆ 0 ಡಿವೈಡೆಡ್ ಬೈ T2 ಅಂದ್ರೆ 1 ಮೈನಸ್ 0. ಸೊ ಇಲ್ಲಿ ಏನಾಯ್ತು, 4 by 1 ಆಯ್ತು. 4 by 1 ಅಂದ್ರೆ 4 ಅಗೇನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಸಿಕ್ತು ಅಲ್ವಾ. ಸೊ ನಮಗೆ ಎ ಆಪ್ಷನ್ ಏನಾಯ್ತು, 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಕ್ತು. ಇನಿಷಿಯಲ್ ಆಕ್ಸಲರೇಷನ್ ಸರಿ ಇದೆಯಾ ಇಲ್ವಾ ಅಂತ ಹೇಳಿದಾಗ ನಮಗೆ ಇಲ್ಲಿ ಸಿಕ್ತು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟೇ ಆನ್ಸರ್ ಸಿಕ್ಕಿರೋದ್ರಿಂದ ಫಸ್ಟ್ ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ಇನಿಷಿಯಲ್ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಇಸ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇದೇನಾಯ್ತು, ಕರೆಕ್ಟ್ ಆಯ್ತು, ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ಏನ್ ಕೇಳಿದ್ದಾರೆ, ದ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ ಫ್ರಮ್ ಆರಿಜಿನ್ ಈಸ್ 130 ಮೀಟರ್ ಆಫ್ಟರ್ 16 ಸೆಕೆಂಡ್. ಸೊ ಪಾರ್ಟಿಕಲ್ ಮೂವ್ ಆಗ್ತದೆ ಅಂತ ಹೇಳಿದ್ವಿ ಅಲ್ವಾ, ಪಾರ್ಟಿಕಲ್ ಏನಾಗ್ತದೆ, ಡಿಸ್ಪ್ಲೇಸ್ ಆಗ್ತದೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಅಲ್ವಾ. ಸೊ ಅದು ಆಫ್ಟರ್ 16 ಸೆಕೆಂಡ್ಸ್ ಆದ್ಮೇಲೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ, ಆ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಂದ್ರೆ 130 ಮೀಟರ್ ಅಷ್ಟು ಡಿಸ್ಪ್ಲೇಸ್ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಅದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದನ್ನ ಇವಾಗ ಚೆಕ್ ಮಾಡ್ಬೇಕು. ಸೊ ಬಿ ಏನ್ ಹೇಳ್ತಿದ್ದಾರೆ, ಸೊ ಬಿ ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ 16 ಸೆಕೆಂಡ್ಸ್ ಆದ್ಮೇಲೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಎಷ್ಟಿದೆ, 130 ಮೀಟರ್ ಇದೆಯಾ ಇಲ್ವಾ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ನನಗೆ ಫಸ್ಟ್ ಏನ್ ಮಾಡ್ಬೇಕು, ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮಗ್ ಗೊತ್ತಿದೆ ಟೋಟಲ್ ಏರಿಯಾ ಯಾವ್ದೆಲ್ಲ ಶೇಪ್ಸ್ ಇದೆ ಅದನ್ನೆಲ್ಲ ಸೆಪರೇಟ್ ಆಗಿ ಏರಿಯಾನ ಫೈಂಡ್ ಔಟ್ ಮಾಡಿ ಆಡ್ ಮಾಡಿ ಅದ್ರ ನಂತರ ನನಗೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಸಿಗುವಂತದ್ದು ಅಲ್ವಾ. ಸೊ ಇವಾಗ ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ A1 A2 A3 A4 ಅಂತ ಕನ್ಸಿಡರ್ ಮಾಡ್ಕೋತೀನಿ. A1 A2 A3 A4. ಸೊ 4ರದು ಏರಿಯಾನ ಫೈಂಡ್ ಔಟ್ ಮಾಡಿ ಆಡ್ ಮಾಡಿ ಆಮೇಲೆ ಚೆಕ್ ಮಾಡ್ಬೇಕಾಗಿರುತ್ತೆ ಈ ಸ್ಟೇಟ್ಮೆಂಟ್ ನ. ಸೊ ಇಲ್ಲಿ ಏನಾಗಿದೆ, A1 ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಟ್ರಯಾಂಗಲ್ ಇರೋದ್ರಿಂದ ಹಾಫ್ ಇಂಟು
ಬೇಸ್ ಅಲ್ಲಿ ಫಿಗರ್ ಅಲ್ಲಿ ಏನಿದೆ 6 ಇಂಟು 0 6 ಇಂಟು 0 ಅಂತ ಬಂದಾಗ ಇಲ್ಲಿ ಏನಾಗುತ್ತೆ 6 ಮೈನಸ್ 0 ಮಾಡಿದಾಗ 6 ಸಿಗುತ್ತೆ ಅಲ್ವಾ. ಸೊ ಬೇಸ್ ಏನಿದೆ 6 ಇಂಟು ಹೈಟ್ ಎಷ್ಟಿದೆ 20. ಓಕೆನಾ. ಸೊ A1 ನಮಗೆ ಎಷ್ಟಿದೆ, ಸೊ 2 1s 2 3s. ಸೊ A1 is equal to 60 ಮೀಟರ್. ಸೊ A1 ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ A2 ಎಷ್ಟಿದೆ, A2 ಅಲ್ಲಿ ನಮಗೆ ರೆಕ್ಟಾಂಗಲ್ ಶೇಪ್ ಇದೆ. ಟ್ರಯಾಂಗಲ್ ಶೇಪ್ ಇತ್ತು, ನೆಕ್ಸ್ಟ್ A2 ನಲ್ಲಿ ರೆಕ್ಟಾಂಗಲ್ ಶೇಪ್ ಇದೆ ಅಲ್ವಾ. ಸೊ ರೆಕ್ಟಾಂಗಲ್ ಅಲ್ಲಿ ಏನಿದೆ L ಇಂಟು ಬಿ ಅಥವಾ H ಇಂಟು ಬಿ ಅಂತ ತಗೋತೀವಿ. H ಇಂಟು ಬಿ ಅಂತ ತಗೊಂಡಾಗ ಬೇಸ್ ಅಲ್ಲಿ 10 ಮೈನಸ್ 6 10 ಮೈನಸ್ 6 ಮಾಡಿದಾಗ 4 ಸಿಗುತ್ತೆ. ಅಗೇನ್ ಹೈಟ್ ಎಷ್ಟಿರುತ್ತೆ 20. ಸೊ A1 ವ್ಯಾಲ್ಯೂ 60 ಸಿಕ್ಕಿದೆ. A2 H ಇಂಟು ಬಿ ಅಂತ ಮಾಡಿದಾಗ 4. ಸೊ H ಇಂಟು ಬಿ ಮಾಡಿದಾಗ 20 ಇಂಟು 4 ಎಷ್ಟಾಯ್ತು 80 ಮೀಟರ್. ಸೊ A2 ವ್ಯಾಲ್ಯೂ ಕೂಡ ನಮಗೆ ಸಿಕ್ತು. ಎಷ್ಟಾಯ್ತು 80 ಮೀಟರ್, ಸಾರಿ 80 ಮೀಟರ್. 20 ಇಂಟು 4 ಮಾಡಿದಾಗ ನಮಗೆ 80 ಮೀಟರ್ ಅಷ್ಟು ಸಿಕ್ತು. ನೆಕ್ಸ್ಟ್ ಟ್ರೈ ಮಾಡ್ತೀನಿ A3 ಯಾವ ಶೇಪ್ ಅಲ್ಲಿ ಇದೆ, A3 ಕೂಡ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಟ್ರಯಾಂಗಲ್ ಶೇಪ್ ಅಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ 12 ಬೇಸ್ ಅಲ್ಲಿಗೆ ನಮಗೆ ವ್ಯಾಲ್ಯೂ ಬೇಕು ಅಂದ್ರೆ 12 ಮೈನಸ್ 10 12 ಮೈನಸ್ 10 ಮಾಡಿದಾಗ ನಂಗೆ ಸಿಗುತ್ತೆ ಹಾಫ್ ಇಂಟು 12 ಮೈನಸ್ 10 ಮಾಡಿದ್ರೆ 2 ಇಂಟು ಹೈಟ್ ಎಷ್ಟಿದೆ 20. 2 ಕ್ಯಾನ್ಸಲ್ ಆಯ್ತು, 20 ಮೀಟರ್ ಸಿಕ್ತು. ಸೊ A3 ವ್ಯಾಲ್ಯೂ 20 ಮೀಟರ್. ನೆಕ್ಸ್ಟ್ A4 ಅಲ್ಲಿ ಏನಿದೆ, ಇಲ್ಲೂ ಕೂಡ ಟ್ರಯಾಂಗಲ್ ಇದೆ. ಇಲ್ಲಿ 16 ಅಲ್ಲಿ 12 ನ ಮೈನಸ್ ಮಾಡಿದ್ರೆ 16 ಅಲ್ಲಿ 12 ನ ಮೈನಸ್ ಮಾಡಿದ್ರೆ ನನಗೆ ಸಿಕ್ತು 4. ಬೇಸ್ ಎಷ್ಟಿದೆ 4. ಹಾಫ್ ಇಂಟು ಬೇಸ್ 4 ಇಂಟು ಹೈಟ್ ಏನಿದೆ, ಹೈಟ್ ಇದಲ್ವಾ ಕನ್ಸಿಡರ್ ಮಾಡೋದು. ಸೊ ಇಲ್ಲಿ ಏನಾಗಿದೆ ನೆಗೆಟಿವ್ ಇದೆ ಅಂದ್ರೆ ಮೈನಸ್ 15 ಇದೆ. ಸೊ ಇಲ್ಲೇನಾಯ್ತು ಮೈನಸ್ 15. ಸೊ 2 1s 2 2s. ಸೊ 2 ಇಂಟು ಮೈನಸ್ 15 ಅಂತ ತಗೊಂಡಾಗ ಮೈನಸ್ 30 ಮೀಟರ್. ಸೊ A4 ವ್ಯಾಲ್ಯೂ ನಿಮಗೆ ಸಿಕ್ತು. ಸೊ A1 60 ಇದೆ, A2 80 ಇದೆ, A3 20 ಇದೆ, ಹಾಗೆ A4 ಮೈನಸ್ 30 ಮೀಟರ್ ಇದೆ. ಸೊ ಇವಾಗ ನಮ್ಗೆ ಏನ್ ಬೇಕಾಗಿರೋದು, ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡೋದಾದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಆಯ್ತು. ಸೊ ಇಲ್ಲಿ 60 ಪ್ಲಸ್ 80 ಪ್ಲಸ್ 20 ಇಲ್ಲೇನಾಗುತ್ತೆ, ನಾವು ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನ್ ಸೈನ್ ಇರುತ್ತೋ ಅದನ್ನೇ ಬರ್ಕೊಂತೀವಿ. ಡಿಸ್ಟೆನ್ಸ್ ಅಲ್ಲಾದ್ರೆ ಸೈನ್ ನೆಗೆಟಿವ್ ಅಲ್ಲಿ ಇದ್ರೂ ಕೂಡ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಡಿಸ್ಪ್ಲೇಸ್ಮೆಂಟ್ ಆಗಿರೋದ್ರಿಂದ ನಾನು ಏನ್ ಮಾಡ್ತೀನಿ ಮೈನಸ್ 30 ಹಾಗೆ ಬರ್ಕೊಂತೀನಿ. ಸೊ ಇಲ್ಲಿ ಮೀಟರ್. ಸೊ ಇಲ್ಲಿ ಇಷ್ಟನ್ನು ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನನಗೆ 160 ಮೈನಸ್ 30 ಮೀಟರ್ ಇದೆ ಅಲ್ವಾ. ಸೊ 160 ನಲ್ಲಿ ಮೈನಸ್ 30 ಮಾಡಿದ್ರೆ ಸೊ 130 ಮೀಟರ್. ಸೊ ಡಿಸ್ಪ್ಲೇಸ್ಮೆಂಟ್ ಏನ್ ಸಿಕ್ತು 130 ಮೀಟರ್. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆಯಾ ರಾಂಗ್ ಇದೆಯಾ ನೋಡೋದಾದ್ರೆ ಅವ್ರೇನ್ ಹೇಳಿದ್ರು, ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಫ್ರಮ್ ಆರಿಜಿನ್ ಇಸ್ 130 ಮೀಟರ್ ಆಫ್ಟರ್ 16 ಸೆಕೆಂಡ್ಸ್. ಸೊ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಆಫ್ಟರ್ 16 ಸೆಕೆಂಡ್ಸ್ ಅಂತ ಬಂದಾಗ 130 ಮೀಟರ್ ಅಷ್ಟು ಡಿಸ್ಪ್ಲೇಸ್ ಆಗಿದೆ ಅಂತ ಬಂತು. ಸೊ ಇಲ್ಲೂ ಕೂಡ ನಮಗೆ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಎಷ್ಟು ಬಂದಿದೆ, ಸೊ 130 ಮೀಟರ್ ಬಂದಿದೆ. ಸೊ ಈ ಬಿ ಆಪ್ಷನ್ ಕೂಡ ಏನಾಗಿದೆ, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ಆವರೇಜ್ ಸ್ಪೀಡ್ ಆಫ್ ಅ ಮೂವಿಂಗ್ ಪಾರ್ಟಿಕಲ್ ಡ್ಯೂರಿಂಗ್ 0 to 16 ಸೆಕೆಂಡ್ ಇನ್ 11.88 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಆವರೇಜ್ ಸ್ಪೀಡ್, ಅದು ಒಂದು ಪಾರ್ಟಿಕಲ್ ಮೂವ್ ಆಗ್ತಿದೆ 0 to 16 ಸೆಕೆಂಡ್ಸ್ ವರೆಗೆ ಮೂವ್ ಆಗ್ತಿದೆ ಅಂದ್ರೆ ಆ ಪಾರ್ಟಿಕಲ್ದು ಆವರೇಜ್ ಸ್ಪೀಡು 11.88 ಮೀಟರ್ ಪರ್ ಸೆಕೆಂಡ್ ಅಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಬೇಕು ಅಲ್ವಾ. ಸೊ ನೆಕ್ಸ್ಟ್ ಸಿ ಏನ್ ಕೇಳಿದ್ದಾರೆ, ಇಲ್ಲಿ ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡೋದು ಕೇಳಿದ್ದಾರೆ. ಆವರೇಜ್ ಸ್ಪೀಡ್ 11.88 ಮೀಟರ್ ಪರ್ ಸೆಕೆಂಡ್ ಅಷ್ಟು ವ್ಯಾಲ್ಯೂಸ್ ಅಲ್ಲಿ ಮೂವ್ ಆಗ್ತಿದ್ಯಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಆವರೇಜ್ ಸ್ಪೀಡ್ ಬೇಕು ಅಂದ್ರೆ ಆವರೇಜ್ ಡಿಸ್ಟೆನ್ಸ್ ಗೊತ್ತಿರಬೇಕು. ಯಾಕೆಂದ್ರೆ ಟೋಟಲ್ ಡಿಸ್ಟೆನ್ಸ್ ಗೊತ್ತಿರಬೇಕು. ಆವರೇಜ್ ಸ್ಪೀಡ್ ಏನ್ ಫಾರ್ಮುಲಾ ಇದೆ, ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್ ಅಲ್ವಾ. ಸೊ ಆವರೇಜ್ ಸ್ಪೀಡ್ ಬೇಕು ಅಂದ್ರೆ ಆವರೇಜ್ ಸ್ಪೀಡ್ಗೆ ನಮಗೆ ಫಾರ್ಮುಲಾ ಗೊತ್ತಿದೆ ಏನು, ಟೋಟಲ್ ಡಿಸ್ಟೆನ್ಸ್ by
ಟೋಟಲ್ ಟೈಮ್ ಟೇಕನ್, ಎಷ್ಟು ಟೈಮ್ ಇದೆ ಅಷ್ಟು. ಸೊ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಈಗ ನಂಗೆ ಇಲ್ಲಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿದೆ. ಸೊ ನಂಗೆ ಟೋಟಲ್ ಡಿಸ್ಟೆನ್ಸ್ ಬೇಕು. ಟೋಟಲ್ ಡಿಸ್ಟೆನ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು, ಇಲ್ಲೆಲ್ಲ ಏನ್ ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂಸ್ ನ ವಿತೌಟ್, ಅಲ್ಲಿ ನೆಗೆಟಿವ್ ಸೈನ್ ಹಾಕೊಂಡಿದ್ವಿ, ಇಲ್ಲಿ ನೆಗೆಟಿವ್ ಸೈನ್ ಹಾಕೊಳ್ದೆ ಎಲ್ಲಾನು ಆಡ್ ಮಾಡ್ತಾ ಹೋದ್ರೆ ಸಮ್ ಅಪ್ ಮಾಡಿದ್ರೆ ನಂಗೆ ಟೋಟಲ್ ಡಿಸ್ಟೆನ್ಸ್ ಸಿಗುತ್ತೆ ಅಲ್ವಾ. ಸೊ ಇಲ್ಲಿ ಬರ್ಕೊಂತೀನಿ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 60 ಪ್ಲಸ್ 80 ಪ್ಲಸ್ 20, ಅಲ್ಲಿ -30 ಹಾಕೊಂಡಿದ್ವಿ ಯಾಕೆಂದ್ರೆ ಅಲ್ಲಿ ನೆಗೆಟಿವ್ ಸೈನ್ ಕನ್ಸಿಡರ್ ಮಾಡ್ತಿದ್ವಿ, ಡಿಸ್ಟೆನ್ಸ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ 30 ಇಷ್ಟ ಆಯ್ತಾ. ಸೊ ಇಷ್ಟನ್ನು ಆಡ್ ಮಾಡಿದ್ರೆ ನಮ್ಗೆ ಸಿಗುತ್ತೆ 190 ಮೀಟರ್. ಸೊ ನಮಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಸಿಗ್ತಾ ಹೋಯ್ತು, 190 ಮೀಟರ್ ಸಿಕ್ತು ಅಲ್ವಾ. ಸೊ 190 ಮೀಟರ್ ಈಗ ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಅಗೇನ್ ಆವರೇಜ್ ಸ್ಪೀಡ್ ಈಕ್ವಲ್ಸ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ 190, ನೆಕ್ಸ್ಟ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟಿದೆ ನಮಗೆ 0 to 16 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಟೈಮ್ ಬಂದು 16. ಸೊ 190ನ ಈಗ ನಾವು 16 ಅಲ್ಲಿ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ, ಎಷ್ಟು ಆವರೇಜ್ ಸ್ಪೀಡ್ ಇದೆ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಆವರೇಜ್ ಸ್ಪೀಡ್ ಏನಿದೆ ಇಸ್ ಈಕ್ವಲ್ ಟು 190/60 ಇದೆ ಅಲ್ವಾ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 190 16 ಸಾರಿ 60 ಅಲ್ಲ, 16. ಸೊ 16 ones are 16. ಸೊ ರಿಮೈನಿಂಗ್ 3 0 ಕ್ಯಾರಿ ಮಾಡ್ತೀನಿ. ಸೊ ಅಗೇನ್ 30 ಇದೆ, 16 ones are 16, ಇಲ್ಲಿ ಎಷ್ಟಾಯ್ತು 4 1 ಆಯ್ತಲ್ವಾ. ಸೊ 11, ಇಲ್ಲಿ 14 ಸ್ಮಾಲ್ ನಂಬರ್, ಸೊ ಪಾಯಿಂಟ್ ಇಟ್ಕೊಂಡೆ 0 ಆಯ್ತು, 140 ಆಯ್ತು. ಸೊ 140 ಆದ್ರೆ 16 8s 16 7s ನಮಗೆ 112 ಇರುತ್ತೆ. 16 8s ಎಷ್ಟು ಸಿಗುತ್ತೆ 128 ಸಿಗುತ್ತೆ. ಸೊ ಇಲ್ಲಿ ಕ್ಯಾರಿ ಆದ್ರೆ 10 ಅಲ್ಲಿ 8 ಹೋದ್ರೆ 2, 3 ಅಲ್ಲಿ 2 ಹೋದ್ರೆ 1, ಇದು 0 ಆಯ್ತು. ಸೊ 12 ಸಿಕ್ತು. ಅಗೇನ್ ನಾನು 0 ಪುಟ್ ಮಾಡಿದ್ರೆ ನೆಕ್ಸ್ಟ್ 16 7s 112. ಸೊ ಇಲ್ಲಿ 8 0 0 ಹೀಗೆ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಂಗೆ ಇಲ್ಲಿ ಸಿಕ್ತು 11.88 ಅನ್ನ ಸಿಕ್ತು ಅಲ್ವಾ. ಸೊ 190/16 ಮಾಡಿದಾಗ 11.87 ಅಷ್ಟು ಸಿಕ್ತು. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಇದೆಷ್ಟು ಬಂತು, ಆವರೇಜ್ ಸ್ಪೀಡ್ ಅಲ್ವಾ, ಆವರೇಜ್ ಸ್ಪೀಡ್ ಆಫ್ ದ ಪಾರ್ಟಿಕಲ್. ಸೊ ಆಪ್ಷನ್ ಅಲ್ಲಿ ಏನ್ ಕೇಳಿದ್ರು, ಆವರೇಜ್ ಸ್ಪೀಡ್ ಆಫ್ ಅ ಪಾರ್ಟಿಕಲ್, ಮೂವಿಂಗ್ ಪಾರ್ಟಿಕಲ್ ಡ್ಯೂರಿಂಗ್ 0 to 16 ಸೆಕೆಂಡ್ಸ್ ಇದ್ದಾಗ ಎಷ್ಟಿದೆ ಅಂತ 11.88 ಮೀಟರ್ ಪರ್ ಸೆಕೆಂಡ್ ಇದೆ ಅನ್ನೋದನ್ನ ಹೇಳಿದ್ರು. ಸೊ ಇಲ್ಲಿ ಎಷ್ಟಿದೆ 11.87 ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಏನಾಗುತ್ತೆ 11.88 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಸೊ ಅವಾಗ ಏನಾಯ್ತು, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಯ್ತು. ಆಪ್ಷನ್ 3 ಕೂಡ ಏನಾಗಿದೆ, ಕರೆಕ್ಟ್ ಆಗಿದೆ. ಸೊ ABC ಮೂರು ಕೂಡ ಕರೆಕ್ಟ್ ಇದೆ. ಸೊ ಲಾಸ್ಟ್ ಒನ್ ನೋಡೋದಾದ್ರೆ, somewhere during the motion for 0 to 16 second the retardation of the, ಸೊ ಇಲ್ಲಿ ಏನಾಗಿದೆ, ಪಾರ್ಟಿಕಲ್ ಮೂವ್ ಆಗ್ತಿದೆ ಅಲ್ವಾ, ಎಲ್ಲೋ ಒಂದ್ ಕಡೆ ಇಷ್ಟು 0 ಇಂದ 16 ಸೆಕೆಂಡ್ಸ್ ಒಳಗಡೆ ಎಲ್ಲೋ ಒಂದ್ ಕಡೆ ರಿಟಾರ್ಡೇಷನ್ ಆಗ್ತಿದೆ. ಆ ರಿಟಾರ್ಡೇಷನ್ ಎಷ್ಟರಲ್ಲಿದೆ ಅನ್ನೋದನ್ನ ನಾವೀಗ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಸೊ ನಮ್ಗೆ ರಿಟಾರ್ಡೇಷನ್ ಎಲ್ಲಾಗ್ತಿದೆ, ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ, ನಮ್ಮ ಸ್ಲೋಪು ಎಲ್ಲಿ ನೆಗೆಟಿವ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ, ಅಲ್ಲಿ ನಾವು ನೆಗೆಟಿವ್ ಆಕ್ಸಿಲರೇಷನ್ ಇರುತ್ತೆ, ಹಾಗೆ ರಿಟಾರ್ಡೇಷನ್ ಅಂತ ಕೂಡ ಹೇಳ್ತೀವಿ ಅಂತ. ಸೊ ಇಲ್ಲಿ ಬಂದು ಇದನ್ನ ಇ ಅಂತ ತಗೋತೀನಿ, ಇದು ಎಫ್ ಅಂತ ತಗೋತೀನಿ ಅನ್ಕೋಣ. ಸೊ ಇಲ್ಲಿ BEF ಏನಿದೆ, ಈ ಪಾರ್ಟ್ ಅಲ್ಲಿ ನಮಗೆ ಏನಾಗ್ತಿದೆ, ರಿಟಾರ್ಡೇಷನ್ ಆಗ್ತಿರೋಂಥದ್ದು. ಓಕೆನಾ. ಸೊ ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಇದು ಯಾವ ಶೇಪ್ ಅಲ್ಲಿ ಇದೆ ಅನ್ನೋದು ಗೊತ್ತಿದೆ. ಸೊ ಹಾಗೆ ನಮ್ಗೆ ರಿಟಾರ್ಡೇಷನ್ಗೆ ಫಾರ್ಮುಲಾ ಕೂಡ ಗೊತ್ತಿದೆ. ಸೊ ಡಿ ಆಪ್ಷನ್ ಏನಿದೆ, ರಿಟಾರ್ಡೇಷನ್ ಅಲ್ವಾ. ಸೊ ರಿಟಾರ್ಡೇಷನ್ ಇಸ್ ಈಕ್ವಲ್ ಟು ಡೆಲ್ಟಾ V/ಡೆಲ್ಟಾ T ಅಂತ ತಗೊಂಡ್ರೆ ಇಲ್ಲೂ ಕೂಡ ಏನಾಗುತ್ತೆ,
ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ ಟಿ ಫೈನಲ್ ಮೈನಸ್ ಟಿ ಇನಿಷಿಯಲ್ ಅಂತ ಇರುತ್ತೆ. ಓಕೆನಾ? ಸೊ ಇಲ್ಲೇನ್ ಮಾಡ್ತೀವಿ, ಈ ಪಾರ್ಟ್ ಅಲ್ಲಿ ನಮಗೆ ರಿಟಾರ್ಡೇಷನ್ ಆಗ್ತಿರೋದ್ರಿಂದ ಸೊ ಇಲ್ಲಿ ವಿ ಫೈನಲ್ ಅಂತ ಬಂದಾಗ 20, ವಿ ಇನಿಷಿಯಲ್ ಬಂದಾಗ 0 ಆಗುತ್ತಲ್ವಾ? ಸೊ 20 ಮೈನಸ್ 0 ಇಲ್ಲಿ 12 ಮೈನಸ್ 10 ಆಗುತ್ತೆ. ಸೊ 12 ಮೈನಸ್ 10 ಅವಾಗ 20/2 ಇಲ್ಲಿ ಎಷ್ಟಾಯ್ತು 10 ಮೀಟರ್ ಪರ್ ಸೆಕೆಂಡ್ 2 10s ಅಲ್ವಾ? ಸೊ ರಿಟಾರ್ಡೇಷನ್ ಎಷ್ಟು ಸಿಕ್ತು 10 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸಿಕ್ತು. ಸೊ ಇಲ್ಲಿ ಕೇಳಿದ್ರಲ್ವಾ ರಿಟಾರ್ಡೇಷನ್ ಆಫ್ ದ ಪಾರ್ಟಿಕಲ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟಿದೆ ಅಂತ. ಸಾರಿ, ಯೂನಿಟ್ಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಏಕೆಂದ್ರೆ ಇಲ್ಲಿ ಆಲ್ರೆಡಿ ವೆಲಾಸಿಟಿಲಿ ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಇಲ್ಲಿ ಡಿವೈಡೆಡ್ ಬೈ ಸೆಕೆಂಡ್ ಇದೆ, ಇದು ನ್ಯೂಮರೇಟರ್ಗೆ ಹೋದಾಗ ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟ ಆಗಿರುತ್ತೆ. ಸೊ ಅವರೇ ಕೇಳಿದ್ರು ರಿಟಾರ್ಡೇಷನ್ ದ ರಿಟಾರ್ಡೇಷನ್ ಆಫ್ ದ ಪಾರ್ಟಿಕಲ್ ಇಸ್ 10 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತಾ ಇಲ್ವಾ ಅಂತ. ಸೊ ನಮಗೆ ಎಷ್ಟು ಫೈನಲ್ ಆನ್ಸರ್ ಸಿಕ್ತು, ರಿಟಾರ್ಡೇಷನ್ ಕೂಡ ನಮಗೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಕ್ಕಿದೆ. ಸೊ ಅವಾಗ ಏನಾಗುತ್ತೆ, ಆಪ್ಷನ್ ಡಿ ಕೂಡ ಕರೆಕ್ಟ್ ಆಗುತ್ತೆ. ಸೊ ಈ ಕ್ವೆಶನ್ ಗೆ ಏನಾಯ್ತು, ಸೊ 4 ಆಪ್ಷನ್ ಏನ್ ಕೊಟ್ಟಿದ್ರು ಆ 4 ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಸೊ ನಾವು 4 ಆಪ್ಷನ್ಗೆ ಕರೆಕ್ಟ್ ಅಂತ ಹಾಕಿದ್ರೆ ಮಾತ್ರ ಆನ್ಸರ್ ಅಲ್ಲಿ ನಮಗೆ ಫುಲ್ 6 ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಬರೀ 3 ಆಪ್ಷನ್ ಕರೆಕ್ಟ್ ಇದೆ ಇನ್ನೊಂದು ರಾಂಗ್ ಇದೆ ಅನ್ನೋ ತರ ಮಿಸ್ಟೇಕ್ ಮಾಡ್ಕೊಂಡ್ರೆ ನಮಗೆ ಫುಲ್ ಮಾರ್ಕ್ಸ್ ಕೂಡ ಸಿಗಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಎ ಬಸ್ accelerates uniformly from rest to a velocity of 25 meter per second in 10 seconds. What is the distance traveled by the bus during this time? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಪಾರ್ಟಿಕಲ್ ಅಥವಾ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ, ಒಂದು ಬಸ್ ಮೂವ್ ಆಗ್ತಿದೆ ಯೂನಿಫಾರ್ಮ್ ಆಗಿ. ಫಸ್ಟ್ ಏನಾಗಿದೆ, ಬಸ್ ರೆಸ್ಟ್ ಅಲ್ಲಿ ಇದೆ. ಓಕೆನಾ? ಬಸ್ ಮೂವ್ ಆಗ್ತಿದೆ ಅನ್ಕೊಂಡ್ರೆ ಫಸ್ಟ್ ರೆಸ್ಟ್ ಇದೆ, ರೆಸ್ಟ್ ಆದ್ಮೇಲೆ ಫೈನಲ್ ವೆಲಾಸಿಟಿ ಏನಾಗಿದೆ 25 ಮೀಟರ್ ಪರ್ ಸೆಕೆಂಡ್ ಇದೆ. ಯಾವಾಗ, ಆಫ್ಟರ್ 10 ಸೆಕೆಂಡ್ಸ್ ಅಲ್ಲಿ. ಟಿ ಕೂಡ ಕೊಟ್ಟಿದ್ದಾರೆ ನಮ್ಗೆ, ಟಿ ಮತ್ತೆ ಫೈನಲ್ ವೆಲಾಸಿಟಿ ಗೊತ್ತಿದೆ, ಇನಿಷಿಯಲ್ ವೆಲಾಸಿಟಿ ಏನಿದೆ 0 ಇದೆ ಅಂತ ಹೇಳಿದ್ದಾರೆ. ನಾವೇನ ಫೈಂಡ್ ಔಟ್ ಮಾಡಬೇಕು, ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಸ್ ಡ್ಯೂರಿಂಗ್ ದಿಸ್ ಟೈಮ್. ಈ 10 ಸೆಕೆಂಡ್ಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದೆ ಬಸ್ಸು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ? ಸೊ ನಮಗೆಲ್ಲ ಏನಂದ್ರೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದ್ದೆ, ಈಕ್ವೇಶನ್ಸ್ ಆಫ್ ಮೋಷನ್ ಅಂತ 3 ಈಕ್ವೇಶನ್ಸ್ ಇದೆ ಅಂತ. ಸೊ ಅದ್ರ ಬಗ್ಗೆ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಕೂಡ ಆಗಿದೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಯಾವ್ದೆಲ್ಲ ಈಕ್ವೇಶನ್ ಇದೆ ಅನ್ನೋದನ್ನ ನಾನು ನೋಡ್ಕೊಂಡು ಮಾಡ್ತೀನಿ. ಸೊ ಫಸ್ಟ್ ಈಕ್ವೇಶನ್ ಬಂದು ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ವಿ ಅಂದ್ರೆ ಎಲ್ರಿಗೂ ಗೊತ್ತಿದೆ ಫೈನಲ್ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಪ್ಲಸ್ ಎ ಅಂತಂದ್ರೆ ಆಕ್ಸಿಲರೇಷನ್, ಟಿ ಅಂದ್ರೆ ಟೈಮ್. ಸೊ ಸೆಕೆಂಡ್ ಈಕ್ವೇಶನ್ ಏನಿದೆ, ಎಸ್ ಅಂತಂದ್ರೆ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್, ಇದು ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್ ಆಗಿರುತ್ತೆ. ಥರ್ಡ್ ಒನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಸೊ ನಾವ್ ಯಾವುದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈಕ್ವೇಶನ್ ಆಫ್ ಮೋಷನ್ ಮೇಲೆ ಫಸ್ಟ್ ನಾವು ಯಾವ ಫಾರ್ಮುಲಾನ ಚೂಸ್ ಮಾಡ್ಕೋಬೇಕು, ಫಾರ್ಮುಲಾ ಫೈಂಡ್ ಔಟ್ ಮಾಡ್ಬೇಕು, ಕ್ವಶನ್ ಆನ್ಸರ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಈ 3 ಫಾರ್ಮುಲಾದಲ್ಲಿ ಯಾವ್ದನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಥಿಂಕ್ ಮಾಡ್ಬೇಕಾಗತ್ತೆ. ಸೊ ನಮ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ಫಸ್ಟ್ ನಮ್ಗೆ ಗಿವನ್ ಡಾಟಾ ಏನ್ ಕೊಟ್ಟಿದ್ದಾರೆ, ಸೊ ಯು ಏನಾಗಿದೆ, ಫಸ್ಟ್ ಯೂನಿಫಾರ್ಮ್ಲಿ ಫ್ರಮ್ ರೆಸ್ಟ್ ಇಂದ ಶುರು ಮಾಡ್ತಿರೋದ್ರಿಂದ ಬಸ್ಸು 0 ಇದೆ. ನೆಕ್ಸ್ಟ್ ವಿ ಎಷ್ಟಿದೆ, ಫೈನಲ್ ವೆಲಾಸಿಟಿ ಅಂತ ತಗೊಂಡ್ರೆ 25 ಮೀಟರ್ ಪರ್ ಸೆಕೆಂಡ್. ಸೊ ಟಿ ಟೈಮ್ ಬಂದು 10 ಸೆಕೆಂಡ್ ಇದೆ. ನಾವೇನ ಫೈಂಡ್ ಔಟ್ ಮಾಡ್ಬೇಕು, ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು, ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಸೊ ನಾನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಈಕ್ವೇಶನ್ 2 ನಲ್ಲಿ ನೋಡಿ, ಸೊ ಇಲ್ಲಿ ಯು ಇದೆ, ಟಿ ಇದೆ, ಪ್ಲಸ್ ಹಾಫ್ ಇದೆ, ಎ ವ್ಯಾಲ್ಯೂ ಬೇಕು. ನಂಗೆ ಎ ವ್ಯಾಲ್ಯೂ ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು, ನಂಗೆ ಎ ವ್ಯಾಲ್ಯೂ ಆಕ್ಸಿಲರೇಷನ್ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ, ಯು ಮತ್ತೆ ಟಿ ವ್ಯಾಲ್ಯೂ ಅಷ್ಟೇ ಗೊತ್ತಿದೆ ನಂಗೆ. ಅವಾಗ ನಾನು ಏನ್ ಮಾಡ್ಬೇಕು ಅಂದ್ರೆ ಈಕ್ವೇಶನ್ ಫಸ್ಟ್ ಈಕ್ವೇಶನ್ ಏನಿದೆ, ಫಸ್ಟ್ ಈಕ್ವೇಶನ್ ಅಲ್ಲಿ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸೊ ನಮ್ಗೆ ವಿ ಗೊತ್ತಿದೆ, ಯು ಗೊತ್ತಿದೆ, ಟಿ ಗೊತ್ತಿದೆ. ಎ ಒಂದು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಏನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಲ್ವಾ? ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕೀಗ,
ಸೊ ಫಸ್ಟ್ ಫಾರ್ಮುಲಾ ಹಾಕೋಬೇಕು. ವಿ ಇಸ್ ಈಕ್ವಲ್ ಟು ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆಂದ್ರೆ ನಮಗೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಆಕ್ಸಿಲರೇಷನ್ ವ್ಯಾಲ್ಯೂ ಬೇಕಾಗಿರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಈಗ ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಕ್ಕೆ ಈಕ್ವೇಶನ್ ಫಸ್ಟ್ ನ ಕನ್ಸಿಡರ್ ಮಾಡ್ತಿದ್ದೀನಿ. ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ ಅಂತ ತಗೊಂಡ್ರೆ ವಿ ವ್ಯಾಲ್ಯೂ ಗೊತ್ತಿದೆ, ಎಷ್ಟಿದೆ 25 ಇಸ್ ಈಕ್ವಲ್ ಟು ಯು 0 ಪ್ಲಸ್ ಎ ಹಾಗೆ ಇಟ್ಕೊಳ್ಳೋಣ. ಟಿ ಎಷ್ಟಿದೆ 10 ಸೆಕೆಂಡ್ಸ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ನನಗೆ ಎ ವ್ಯಾಲ್ಯೂ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, 25 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇಲ್ಲೇನಾಯ್ತು ಡಿವೈಡೆಡ್ ಬೈ 10, ಇಲ್ಲೂ ಕೂಡ ಸೆಕೆಂಡ್ ಇದೆ ಅಲ್ವಾ. ಸೊ 25 ಬೈ 10 ಅಂತಂದ್ರೆ ನನಗೆ ಎಷ್ಟು ಸಿಕ್ತು 2.5. ಸೊ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಆಕ್ಸಿಲರೇಷನ್ ವ್ಯಾಲ್ಯೂ ಸಿಕ್ತು ನನಗೆ, ಎ ಕೂಡ ಸಿಕ್ತು. ಎಷ್ಟು ಸಿಕ್ತು 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಎ ಇದೆ. ಇವಾಗ ನಾನು ಏನ್ ಮಾಡ್ಬೋದು, ಈಸಿಯಾಗಿ ಡಿಸ್ಟೆನ್ಸ್ ನ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಬಸ್ಸು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಆ ಫೈಂಡ್ ಔಟ್ ಮಾಡಕ್ ನಾನು ನೆಕ್ಸ್ಟ್ ಫಾರ್ಮುಲಾ ಯಾವ್ದನ್ನ ಕನ್ಸಿಡರ್ ಮಾಡ್ತೀನಿ, ಎಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಇದೆ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅನ್ನೋದಿದೆ ಅಲ್ವಾ. ಸೊ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಕ್ ನಾನು ಏನ್ ಮಾಡ್ತೀನಿ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಇವಾಗ ನಂಗೆ ಎ ವ್ಯಾಲ್ಯೂ ಕೂಡ ಗೊತ್ತಿದೆ. ಸೊ ಯು ಎಷ್ಟಿದೆ 0 ಇದೆ, ಟಿ ಎಷ್ಟಿದೆ 10 ಇದೆ, ಪ್ಲಸ್ ಹಾಫ್ ಇಂಟು 2.5 ಇಂಟು ಟಿ ಎಷ್ಟಿದೆ 10 ಸ್ಕ್ವೇರ್ ಅಲ್ವಾ. ಸೊ ಟಿ ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಓಲ್ ಯು ಟಿ 0 ಇರೋದ್ರಿಂದ 0 ಆಯ್ತು. ಸೊ ಇಲ್ಲಿ 2 1s 2 ಪಾಯಿಂಟ್ ಇರ್ತೀನಿ, ಇಲ್ಲಿ 5 ಇದೆ. ಸೊ 25 ಆಯ್ತು. ಸೊ 1.25 ಇಂಟು 10 ಸ್ಕ್ವೇರ್ ಅಂತಂದ್ರೆ 100. ಸೊ ಇಲ್ಲಿ ಏನಾಗುತ್ತೆ ಅವಾಗ 1.25 ಇಂಟು 100 ಮಾಡಿದಾಗ ನಂಗೆ ಎಷ್ಟು ಆನ್ಸರ್ ಸಿಗುತ್ತೆ, 125 ಮೀಟರ್. ಸೊ ಮೀಟರ್ ಹೇಗ್ ಬಂತು ಅನ್ನೋದು ನೋಡೋದಾದ್ರೆ ಆಕ್ಸಿಲರೇಷನ್ ಅಲ್ಲಿ ನಮಗೆ ಏನಾಗಿರುತ್ತೆ, ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ ಇಂಟು ಟಿ. ಟಿ ಅಲ್ಲಿ ಸೆಕೆಂಡ್ ಇರುತ್ತೆ, ಸ್ಕ್ವೇರ್ ಇರೋದ್ರಿಂದ ಇಲ್ಲೂ ಕೂಡ ಎಸ್ ಸ್ಕ್ವೇರ್ ಇರುತ್ತೆ. ಸೊ ಎಸ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಸೆಕೆಂಡ್ ಕ್ಯಾನ್ಸಲ್ ಆದ್ರೆ ಮೀಟರ್ ಅಷ್ಟೇ ಉಳ್ಕೊಂತು. ಸೊ ನಂಗೆ ಎಷ್ಟಾಯ್ತು, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 125 ಮೀಟರ್ ಅಷ್ಟು ಆನ್ಸರ್ ಸಿಕ್ತು. ಸೊ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅನ್ನೋದು ನೋಡಿದ್ರೆ therefore the distance traveled by the bus is 125 ಮೀಟರ್ ಅಂತ ಹೇಳ್ತೀನಿ. ಓಕೆನಾ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 125, 150, 200, 250 ಅಂತ. ಸೊ ನಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಆಯ್ತು, 125 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಫಸ್ಟ್ ಈಗ ನಂಗೆ ಡಿಸ್ಟೆನ್ಸ್ ಬೇಕಿತ್ತು, ಅದಕ್ಕೆ ನಾನು ಏನ್ ಮಾಡಿದೆ, ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಅಲ್ಲಿ ಫಾರ್ಮುಲಾದಲ್ಲಿ ಆಕ್ಸಿಲರೇಷನ್ ಇರೋದ್ರಿಂದ ಆಕ್ಸಿಲರೇಷನ್ ಕೊಟ್ಟಿರ್ಲಿಲ್ಲ, ಅದಕ್ಕೆ ಫಸ್ಟ್ ಏನ್ ಮಾಡಿದೆ, ಇಕ್ವೇಶನ್ 1 ನ ತಗೊಂಡು ಅದರಿಂದ ಆಕ್ಸಿಲರೇಷನ್ ನ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇದು ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, a bus starting from rest moves with the uniform acceleration of 0.1 meter per second square for 2 minutes. The speed required and distance traveled is. ಸೊ ಇಲ್ಲೂ ಕೂಡ ಏನಾಗ್ತಿದೆ, ಒಂದು ಬಸ್ಸು ಮೂವ್ ಆಗ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಯೂನಿಫಾರ್ಮ್ ಅಂದ್ರೆ ರೆಸ್ಟ್ ಅಲ್ಲೇ ಇದೆ. ನೆಕ್ಸ್ಟ್ ಏನಾಗ್ತಿದೆ, ಯೂನಿಫಾರ್ಮ್ ಆಗಿ ಮೂವ್ ಆಗಿ ಆಕ್ಸಿಲರೇಷನ್ ನಮಗೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಕ್ಸಿಲರೇಷನ್ ಎಷ್ಟಿದೆ 0.1 ಅಷ್ಟಿದೆ. ಸೊ ನಾವೇನ್ ಯಾವಾಗ ಆಕ್ಸಿಲರೇಷನ್ 0.1 ಇದೆ ಅಂದಾಗ 2 ಮಿನಿಟ್ಸ್ ಇದ್ದಾಗ 0.1 ಅಷ್ಟು ಆಕ್ಸಿಲರೇಷನ್ ಇದೆ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ ಅಂದ್ರೆ ಸ್ಪೀಡ್ ಎಷ್ಟು ಸ್ಪೀಡ್ ಇದೆ, ಹಾಗೆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಸೊ ಫಸ್ಟ್ ನಮಗೆ ಗಿವೆನ್ ಡಾಟಾ ಏನಿದೆ ಅದನ್ನ ಬರ್ಕೊಳ್ಳೋಣ. ಸೊ ಗಿವೆನ್, ಸೊ ಯು ಇಸ್ ಈಕ್ವಲ್ ಟು 0, ಆಕ್ಸಿಲರೇಷನ್ ಎ ಕೊಟ್ಟಿದ್ದಾರೆ ಎಷ್ಟಿದೆ 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಸೊ ಇಲ್ಲಿ ಟಿ ಏನ್ ಮಾಡಿದ್ದಾರೆ, ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರಾ, ಇಲ್ಲ. ಸೊ ಟಿ ನ ನಮಗೆ ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಾವೀಗ ಅದನ್ನ ಏನ್ ಮಾಡ್ಬೇಕು, ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. ಸೊ 2 ಇಂಟು, ಸೊ 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಸ್ ಇದೆ 60 ಅಲ್ವಾ. ಸೊ 2 ಇಂಟು 60 ಮಾಡಿದಾಗ ನಮ್ಗೆ ಸಿಗುತ್ತೆ
120. ಸೊ ಇಲ್ಲಿ 2 into 120 ಸೆಕೆಂಡ್ಸ್ ಆಯ್ತು. ಸೊ ಟಿ ವ್ಯಾಲ್ಯೂ ಸೆಕೆಂಡ್ ಕನ್ವರ್ಟ್ ಮಾಡಿದಾಗ ಎಷ್ಟು ಸಿಕ್ತು ನಮಗೆ? 120 ಅಷ್ಟು ಸಿಕ್ತು. ಸೊ ಯು ಗೊತ್ತಿದೆ, ಎ ಗೊತ್ತಿದೆ, ಟಿ ವ್ಯಾಲ್ಯೂ ಗೊತ್ತಿದೆ. ಇವಾಗ ನಾವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು? ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಫಸ್ಟ್ ನಾನು ಹೇಳಿದ್ದೆ ಈಕ್ವೇಶನ್ ಆಫ್ ಮೋಷನ್ ಅಲ್ಲಿ ಫಸ್ಟ್. ಸೊ ವಿ ಅಂತ ಏನಿದೆ ಅದನ್ನ ನಾವು ಸ್ಪೀಡ್, ಫೈನಲ್ ಸ್ಪೀಡ್ ಅಥವಾ ಫೈನಲ್ ವೆಲಾಸಿಟಿ ಯಾವ ತರ ಹೇಳ್ತೀವೋ ಅಲ್ಲಿ ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಪೀಡ್ ನ ನಾವು ವಿ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಸ್ಪೀಡ್ ಎಷ್ಟು ರಿಕ್ವೈರ್ಡ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನಮಗೆ ಗೊತ್ತಿಲ್ಲ, ಸೊ ಯು ವ್ಯಾಲ್ಯೂ ಕೂಡ 0 ಇದೆ, ಪ್ಲಸ್ ಎ ಎಷ್ಟಿದೆ? 0.1 ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಇಂಟು ಟಿ ಎಷ್ಟಿದೆ? 120 ಸೆಕೆಂಡ್ ಇದೆ ಅಲ್ವಾ? ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಸೆಕೆಂಡ್ ಕ್ಯಾನ್ಸಲ್ ಆಗಿರುತ್ತೆ. ಸೊ 0.1 ಇಂಟು 120 ಮಾಡಿದಾಗ ನಮಗೆ 12 ಮೀಟರ್ ಪರ್ ಸೆಕೆಂಡ್. ಸೊ ಸ್ಪೀಡ್ ಎಷ್ಟು ಸಿಕ್ತು ನನಗೆ? 12 ಮೀಟರ್ ಪರ್ ಸೆಕೆಂಡ್ ಸಿಕ್ತು. ಸೊ ಈಸಿ ಕ್ವಶನ್ ಇರುತ್ತೆ, ನಾವು ಯಾವ ಫಾರ್ಮುಲಾನ ಚೂಸ್ ಮಾಡಬೇಕು ಈಸಿಯಾಗಿ ಆನ್ಸರ್ ಬರಬೇಕು ಅಂದ್ರೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕಿರುತ್ತೆ. ಸೊ ನಮ್ಗೆ ಸ್ಪೀಡ್ ಎಷ್ಟು ರಿಕ್ವೈರ್ ಇದೆ ಅನ್ನೋದು ಗೊತ್ತಾಯ್ತು. ಸೊ ಈಸ್ ಈಕ್ವಲ್ ಟು 12 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಏನ್ ಕೇಳಿದರೆ? ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು ಆಲ್ರೆಡಿ ಹೇಗೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದು ಅನ್ನೋದು ಕೂಡ ಹೇಳಿದ್ದೀನಿ. ಸೊ ಇದು ನೀವೇ ಮಾಡ್ತಾ ಹೋದ್ರೆ, ಸೊ ಸೆಕೆಂಡ್ ಏನಿದೆ ನಮಗೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಯು 0 ಇರೋದ್ರಿಂದ ಯು ಟಿ ಪಾರ್ಟ್ ಆಗುತ್ತೆ. ಸೊ ಹಾಫ್ ಎ ಟಿ ಸ್ಕ್ವೇರ್ ಅಂತ ತಗೊಂಡ್ರೆ ಹಾಫ್ ಎ ವ್ಯಾಲ್ಯೂ ಎಷ್ಟಿದೆ? 0.1 ಇದೆ. ಹಾಗೆ ಟಿ ಅಂತ ಬಂದಾಗ ಇಲ್ಲಿ ಟಿ ವ್ಯಾಲ್ಯೂ ಎಷ್ಟಿದೆ? 120 ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಏನಾಗುತ್ತೆ ಅವಾಗ? ಸೊ ಹಾಫ್ ಇಂಟು 0.1 ಇಂಟು 120 ಸ್ಕ್ವೇರ್, 120 ಇಂಟು 120 ಮಾಡಿದಾಗ ನಮಗೆ ಸೊ 14,400 ಅಷ್ಟು ಸಿಗುತ್ತೆ ಅಲ್ವಾ? 120 ಇಂಟು 120 ಸ್ಕ್ವೇರ್ ನ ಮಾಡಿದಾಗ ಸೊ 2 1s 2 7s 14 2 2s 4 ಹೀಗೆ 0 ಹಾಗೆ ಬರ್ಕೊಂಡೆ. ಸೊ ಇಲ್ಲಿ ಸಿಕ್ತು 0.1 ಇಂಟು 7,200. ಸೊ 0.1 ಇಂಟು 7,200 ಮಾಡಿದ್ರೆ ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಆನ್ಸರ್ ಸಿಗುತ್ತೆ? 720. ಸೊ ಇಲ್ಲಿ 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಸೊ ಯೂನಿಟ್ಸ್ ನಾನು ಅವಾಗಲೇ ಹೇಳಿದೆ, ಕೇರ್ಫುಲ್ ಆಗಿ ಬರ್ಕೋಬೇಕಿರುತ್ತೆ, ಯಾಕೆಂದ್ರೆ ಯೂನಿಟ್ಸ್ಗೂ ಕೂಡ ತುಂಬಾ ಮಾರ್ಕ್ ಇರುತ್ತೆ, ಹಾಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟಿ ಅಲ್ಲಿ ಏನಾಗಿರುತ್ತೆ? ಸೆಕೆಂಡ್ ಇದ್ದಿದ್ದು ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ಸೆಕೆಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲೇನಾಗುತ್ತೆ? 720 ಮೀಟರ್. ಸೊ ಡಿಸ್ಪ್ಲೇಸ್ಮೆಂಟ್ ಏನ್ ಸಿಕ್ತು? 720 ಮೀಟರ್ ಅಷ್ಟು ಸಿಕ್ಕಿದೆ. ಸೊ ಅವಾಗ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೊ ಫಸ್ಟ್ ಸ್ಪೀಡ್ ಏನಿದೆ? 12 ಇದೆ, ಮತ್ತೆ ಡಿಸ್ಟೆನ್ಸ್ ಬಂದು 720 ಮೀಟರ್ ಇದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಆಗಿದೆ ಅಂತ ಅನ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಇದು ಕೂಡ 2019 ನಲ್ಲಿ ಕೇಳಿರುವಂತ ಕ್ವೆಶ್ಚನ್. ಸೊ ಎ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಫಾರ್ 20 seconds after starting from rest. If it travels distance s1 in the first 10 seconds and distance s2 in the next 10 seconds, the relation between s1 and s2 is ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಪಾರ್ಟಿಕಲ್ ಏನಾಗ್ತದೆ, ಒಂದು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಲ್ಲಿ ಅಂದ್ರೆ ಮೂವ್ ಆಗ್ತದೆ. ಅದು ಎಷ್ಟರಲ್ಲಿ ಅಂದ್ರೆ ಎಷ್ಟು ಟೈಮ್ ಅಲ್ಲಿ ಅಂದ್ರೆ 20 seconds ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಲ್ಲಿ. ಅಂದ್ರೆ ಫೈನಲ್ ನಮ್ಗೆ ಟಿ ಏನಿದೆ ಟೋಟಲ್ ಟೈಮ್ ಅಷ್ಟು ಕೊಟ್ಬಿಟ್ಟಿದ್ದಾರೆ ಅನ್ಕೊಳ್ಳೋಣ. ಸೊ ಟೋಟಲ್ ಟಿ ನ ನಾವು ಕಂಪ್ಲೀಟ್ ಆಗಿ 20 seconds ಅಂತ ಕನ್ಸಿಡರ್ ಮಾಡ್ಕೊಂಡಿರೋಣ. ಓಕೆನಾ, ಗಿವನ್ ಅಲ್ಲಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೇಳಿದರೆ, ಇಫ್ ಇಟ್ ಟ್ರಾವೆಲ್ಸ್ ಡಿಸ್ಟೆನ್ಸ್ s1 ಇನ್ ದ ಫಸ್ಟ್ 10 seconds. ಸೊ ಫಸ್ಟ್ ಏನ್ ಮಾಡುತ್ತೆ, ಒಂದು ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂದ್ರೆ ಫಸ್ಟ್ 10 seconds, ಇದು ಫಸ್ಟ್ 10 seconds ಅನ್ಕೊಳ್ಳೋಣ. ಈ ಫಸ್ಟ್ 10 seconds ಅಲ್ಲಿ ಮೂವ್ ಆಗ್ಬೇಕಾದ್ರೆ ಏನ್ ಡಿಸ್ಟೆನ್ಸ್ ಇದೆ ಅದನ್ನ ನಾವು s1 ಅಂತ ತಗೋತೀವಿ.
ಓಕೆನಾ. ಸೊ ನೆಕ್ಸ್ಟ್ 10 ಸೆಕೆಂಡ್ ಅವ್ರು ಎಷ್ಟಿದೆ ಅಂತ ಹೇಳಿಲ್ಲ. ಸೊ ನೆಕ್ಸ್ಟ್ 10 ಸೆಕೆಂಡ್ ಅಂತ ಬಂದಾಗ ಅದನ್ನ ನಾವು S2 ಅಂತ ತಗೋಣ. ನೆಕ್ಸ್ಟ್ 10 ಸೆಕೆಂಡ್ ಅಂತ ತಗೋತೀನಿ ಇದನ್ನ. ಓಕೆನಾ. ನೆಕ್ಸ್ಟ್ 10 ಸೆಕೆಂಡ್. ನೆಕ್ಸ್ಟ್ ನಮಗೆ ಟೋಟಲ್ ಇದೆ. ಟೋಟಲ್ ಟೈಮ್ ಎಷ್ಟಿದೆ ಅದು ನಮಗೆ 20 ಅನ್ನೋದಿದೆ. ಓಕೆನಾ. ಸೊ ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ನಮ್ಗೆ ಟೋಟಲ್ ಟೈಮ್ ಎಷ್ಟು ಬೇಕಿದೆ ಅನ್ನೋದು ಗೊತ್ತಿದೆ 20. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಡಿಸ್ಟೆನ್ಸ್ ಟ್ರಾವೆಲ್ S1 ನ ಫೈಂಡ್ ಔಟ್ ಮಾಡ್ಬೇಕು. ಯಾವಾಗ ಫಸ್ಟ್ ಡಿಸ್ಟೆನ್ಸ್ ಫಸ್ಟ್ ಟೈಮ್ ಎಷ್ಟಿದೆ 10 ಸೆಕೆಂಡ್ಸ್ ಇದ್ದಾಗ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, S1 ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ನಮ್ಗೆ ಫಾರ್ಮುಲಾ ಗೊತ್ತಿದೆ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ಸೊ ಈಕ್ವೇಶನ್ ಆಫ್ ಮೋಷನ್ ಅಲ್ಲಿ ಸೆಕೆಂಡ್ ಈಕ್ವೇಶನ್ S is equal to ut plus half at ಸ್ಕ್ವೇರ್. ನಾನು ಇವಾಗ ಯಾವ್ದನ್ನ ಫೈಂಡ್ ಔಟ್ ಮಾಡ್ತಿದ್ದೀನಿ ಅಂದ್ರೆ S1. ಸೊ S1 ಫಸ್ಟ್ 10 ಸೆಕೆಂಡ್ ಅಲ್ಲಿ ಇದ್ದಾಗ, ಫಸ್ಟ್ 10 ಸೆಕೆಂಡ್ ಅಂತ ಬಂದಾಗ ಇಲ್ಲಿ T1 ಏನಾಗಿರುತ್ತೆ 10 ಆಗಿರುತ್ತೆ. ಓಕೆನಾ. ಸೊ ಯು ಅಂದ್ರೆ 0 ಇಲ್ಲಿ, ಯಾಕೆಂದ್ರೆ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಆಗಿರೋದ್ರಿಂದ 0 ಇದೆ, ಇಂಟು 10 ಅಂತ ತಗೊಂಡ್ರು ಫುಲ್ 0ನ ಆಗುತ್ತೆ. ಆಫ್ ಎ ನನಗೆ ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಬರ್ಕೊಂತೀನಿ. ನೆಕ್ಸ್ಟ್ 10 ಟಿ ಏನ ಹೇಳಿದ್ದಾರೆ, ಟಿ ಇಲ್ಲಿ T1 ಎಷ್ಟಾಗುತ್ತೆ ಇದಕ್ಕೆ. ಸೊ ಫಸ್ಟ್ ಮಾಡ್ತಿರೋ S1 ಫೈಂಡ್ ಔಟ್ ಮಾಡ್ತಿರೋದ್ರಿಂದ 10 ಸ್ಕ್ವೇರ್ ಆಯ್ತು. ಓಕೆನಾ. ಸೊ ಹಾಫ್ ಇಂಟು 100. ಸೊ 100 ಇಂಟು ಎ ಇದೆ 50 ಆಯ್ತು. 50A. ಸೊ 50A ಇದೆ. ಫಸ್ಟ್ ನಾನು ಏನ್ ಮಾಡ್ಕೊಂತೀನಿ ಈಗ, ಫಸ್ಟ್ S1 ಅಂತ ತಗೊಂಡಾಗ S1 ಏನಿದೆ ಫಸ್ಟ್ 10 ಸೆಕೆಂಡ್ಸ್ ಅಲ್ಲಿ 50A ಅಷ್ಟು ನಮಗೆ ಡಿಸ್ಟೆನ್ಸ್ ಸಿಕ್ತು S1 ಅಲ್ಲಿ. ಓಕೆನಾ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, S2 ಕೂಡ ಫೈಂಡ್ ಔಟ್ ಮಾಡ್ಬೇಕು. S2 ಏನೇ ಅಂತ ಹೇಳಿದಾರೆ ಅವರು, ನೆಕ್ಸ್ಟ್ 10 ಸೆಕೆಂಡ್ ಆದ್ಮೇಲೆ, ಯಾವ ಸೆಕೆಂಡ್ ಕರೆಕ್ಟ್ ಆಗಿ ಟೈಮ್ ಕೊಟ್ಟಿಲ್ಲ ಅವರು, 10 ಸೆಕೆಂಡ್ ಆದ್ಮೇಲೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ S1 ನನಗೆ ಸಿಕ್ಕಿದೆ 10 ಸೆಕೆಂಡ್ ಇದ್ದಾಗ. S2 ಗೊತ್ತಿಲ್ಲ, ಆಫ್ಟರ್ 10 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ. ಸೊ ನನಗೆ ಎಷ್ಟು ಬೇಕು ಅಂದ್ರೆ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ಎಸ್ ಟೋಟಲ್ ನನಗೆ ಟೋಟಲ್ 20 ಸೆಕೆಂಡ್ ಅನ್ನೋದು ಗೊತ್ತಿದೆ. ಎಸ್ ಟೋಟಲ್ ನ ಫೈಂಡ್ ಔಟ್ ಮಾಡಿ, ಎಸ್ ಟೋಟಲ್ ಇಂದ ಎಸ್ ಟೋಟಲ್ ನಮಗೆ ಸಿಕ್ಕಾದ್ಮೇಲೆ ಎಷ್ಟು ಬೇಕು ಅಂದ್ರೆ ನಾವು ಎಸ್ ಟೋಟಲ್ ಮೈನಸ್ S1 ಮಾಡಿದ್ರೆ ನಮಗೆ ಅವಾಗ ಏನಾಗುತ್ತೆ S2 ಸಿಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಎಸ್ ಟೋಟಲ್ ನ ಫೈಂಡ್ ಔಟ್ ಮಾಡ್ತೀನಿ ನಾನು. ಎಸ್ ಟೋಟಲ್ ಬೇಕು ಅಂತಂದ್ರೆ ನನಗೆ ಆಲ್ರೆಡಿ ಟಿ ವ್ಯಾಲ್ಯೂ ಗೊತ್ತಿದೆ, ಎಷ್ಟು 20 ಸೆಕೆಂಡ್ ಅನ್ನೋದಿದೆ. ಎಸ್ ಟೋಟಲ್ ನ ನಾನು ಫೈಂಡ್ ಔಟ್ ಮಾಡ್ತಿರೋದು. ಇಲ್ಲೂ ಕೂಡ ut ಪ್ಲಸ್ ಆಫ್ at ಸ್ಕ್ವೇರ್. ಸೊ ಇಲ್ಲಿ ut 0 ಆಗುತ್ತೆ, ಆಫ್ ಇಂಟು ಎ ಇಂಟು 20 ಸ್ಕ್ವೇರ್. ಸೊ ಆಫ್ ಇಂಟು ಎ ಇಂಟು 400 ಆಯ್ತು. ಸೊ ಇಲ್ಲಿ ಏನಾಯ್ತು, 2 200 400. ಸೊ 200A ನನಗೆ ಸಿಕ್ತು. ಎಸ್ ಟೋಟಲ್ 200A ಸಿಕ್ತು. ನಾನು ಮುಂಚೆಲೆ ಹೇಳಿದೆ ನಂಗೆ S2 ವ್ಯಾಲ್ಯೂ ಬೇಕು ಅಂದ್ರೆ ಎಸ್ ಟೋಟಲ್ ಮೈನಸ್ S1 ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ, S2 ಸಿಗುತ್ತೆ. ಸೊ S2 ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ ಈಗ, ಎಸ್ ಟೋಟಲ್ ಮೈನಸ್ S1. ಸೊ S1 ವ್ಯಾಲ್ಯೂ ಏನಿದೆ, ಫಸ್ಟ್ ಈಗ ಎಸ್ ಟೋಟಲ್ ಬಂದು 200A ಮೈನಸ್ S1 ವ್ಯಾಲ್ಯೂ ಏನಿದೆ 50A ಇದೆ. ಸೊ S2 ಬೇಕು ಅಂದ್ರೆ 200A ಮೈನಸ್ 50A ಅಂದ್ರೆ 150A. ಸೊ ನನಗೆ S1 S2 ವ್ಯಾಲ್ಯೂ ಎರಡು ಕೂಡ ಸಿಕ್ತು. ಓಕೆನಾ. ಸೊ S1 S2 ಸಿಕ್ಕಾದ್ಮೇಲೆ ಇನ್ನೇನು ಹೇಳಿದ್ದಾರೆ ಅವರು, ದ ರಿಲೇಷನ್ ಬಿಟ್ವೀನ್ S1 S2 ಈಸ್, ನಮಗೆ ಅವೆರಡರ ನಡುವೆ ಏನ್ ರಿಲೇಷನ್ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಓಕೆನಾ. ಸೊ ನನಗೆ ಅವೆರಡರದ್ದು ರಿಲೇಷನ್ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, S2 ಬೈ S1 ಮಾಡಿದ್ರೆ ಸೊ ನಮಗೆ ಏನ್ ಸಿಗ್ತಾ ಹೋಗುತ್ತೆ, ಎರಡರದ್ದು ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಅನ್ಕೊಂಡಿದೀವಿ ಅದ್ರದ್ದು ರಿಲೇಷನ್ ಸಿಗ್ತಾ ಹೋಗುತ್ತೆ. S2 ವ್ಯಾಲ್ಯೂ ಎಷ್ಟಿದೆ, 150A ಇದೆ. S1 ವ್ಯಾಲ್ಯೂ 50A ಇದೆ ಅಲ್ವಾ. ಸೊ ಎ ಕ್ಯಾನ್ಸಲ್ ಆಯ್ತು, 0 0 ಕ್ಯಾನ್ಸಲ್ ಆಯ್ತು, 5 1s 5 3s. ಸೊ S2 ಬೈ S1 ದಿಸ್ ಇಸ್ ಈಕ್ವಲ್ ಟು 3 ಆಯ್ತು ಅಲ್ವಾ. ಸೊ S2 ಇಸ್ ಈಕ್ವಲ್ ಟು S1 ನ ಕ್ರಾಸ್ ಮಾಡಿದ್ರೆ 3S1. ಸೊ S2ಗೂ S3ಗೂ S2 ಮತ್ತೆ S1 ಏನ್ ರಿಲೇಷನ್ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ರಲ್ವಾ, S2 ಇಸ್ ಈಕ್ವಲ್ ಟು 3S1, S1 is equal to 3S2, S2 is equal to 2S1, S1 is equal to
10s2 ಅಂತ ಕೊಟ್ಟಿದ್ರು. ಸೊ ಅವೆರಡರದ್ದು ರಿಲೇಶನ್ಶಿಪ್ ನಾವು ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಏನ್ ಸಿಕ್ತು, s2 is equal to 3s1 ಅಷ್ಟು ಸಿಕ್ತು. ಸೊ ಇಲ್ಲಿಗೆ ಯಾವ್ದಾಯ್ತು ಆಪ್ಷನ್, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಯ್ತು. ಸೊ ಫಸ್ಟ್ ನಾವೇನ್ ಮಾಡಿದ್ವಿ, ಆಫ್ಟರ್ 10 ಸೆಕೆಂಡ್ಸ್ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ S1 ನ ಫೈಂಡ್ ಔಟ್ ಮಾಡಿದ್ವಿ. S2 ಬೇಕು ಅಂದಾಗ S ಟೋಟಲ್ ಮೈನಸ್ S1 ನ ಮಾಡ್ಕೊಂಡ್ವಿ. ಸೊ ಸೇಮ್ ಪ್ರಾಬ್ಲಮ್, ಒಂದ್ ಪ್ರಾಬ್ಲಮ್ ಇದೆ ಹೋಮ್ವರ್ಕ್ ಪ್ರಾಬ್ಲಮ್. ಸೊ ಇದನ್ನ ಬರ್ಕೊಳ್ಳಿ, ಇದು ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದು ಮೋಷನ್ ಕಾನ್ಸೆಪ್ಟ್ ಅಲ್ಲಿ ನಾವೇನೆಲ್ಲ ಅನ್ಕೊಂಡಿದ್ವಿ ಅದನ್ನ ಕವರ್ ಮಾಡಾಗಿದೆ. ಫಸ್ಟ್ ಮೋಷನ್ದು ಥಿಯರಿ ಪಾರ್ಟ್ ಎಲ್ಲ ಆಗಿ ಅದ್ರ ರಿಲೇಟೆಡ್ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನ ಕೂಡ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಇದೇ ರಿಲೇಟೆಡ್ ಮೋಷನ್ ಮೇಲೆ 2 ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಸೊ ಆ ವಿಡಿಯೋಸ್, ಈ 2 ವಿಡಿಯೋಸ್ ನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಎಲ್ಲ ಕ್ವಶನ್ಸ್ ನ ಕೇಳ್ತಾರೆ ಈ ಕಾನ್ಸೆಪ್ಟ್ ಮೇಲೆ ಅನ್ನೋದು. ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಥ್ಯಾಂಕ್ ಯು.